ಏನು ಇದು ಕನಿಷ್ಕನ ಕೊಡುಗೆಗಳಿದ್ದಾವೆ, ಏನು ಕನಿಷ್ಕನ ಧರ್ಮ ಇದೆ ಮತ್ತು ಅವನ ಒಂದು ಸಾಂಸ್ಕೃತಿಕ ಕೊಡುಗೆಗಳಿದ್ದಾವೆ. ಟೋಟಲ್ ಆಗಿ ಕುಶಾನರ ಸಾಂಸ್ಕೃತಿಕ ಕೊಡುಗೆಗಳು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಕುಶಾನರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಯಾರಾಗಿದ್ದಾನೆ ಅಂದ್ರ ಕನಿಷ್ಕ ಆಗಿದ್ದ. ಮತ್ತು ಅವನ ಕಾಲಾವಧಿ ಅತ್ಯಂತ ವಿಶಾಲವಾಗಿತ್ತು ಮತ್ತು ವಿಶಾಲವಾದಂತ ಸಾಮ್ರಾಜ್ಯವನ್ನ ಅವನ ಕಟ್ಟಿದ್ದ. ಹಾಗಾಗಿ ಅವನ ಕಾಲಾವಧಿಯಲ್ಲಿದ್ದಂತ ಆಡಳಿತ ಟೋಟಲ್ ಆಗಿ ಕುಶಾನರ ಒಂದು ಆಡಳಿತವನ್ನ ಏನ್ ಮಾಡತ್ತಪ್ಪ ಅಂದ್ರೆ ಪ್ರತಿನಿಧಿಸ್ತೈತಿ ಅಂತೇಳಿ ಹೇಳ್ಬೋದು. ಇಲ್ಲಿ ಈ ಕುಶಾನರ ಒಂದು ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಮೊಟ್ಟ ಮೊದಲೇದಾಗಿ ನಾವು ಧಾರ್ಮಿಕ ನೀತಿಯನ್ನು ನೋಡೋದಾದ್ರೆ, ಯಾಕಂದ್ರ ಕನಿಷ್ಕ ಮಹಾಯಾನ ಬೌದ್ಧ ಪಂಥದ ಪ್ರಸಿದ್ಧ ಅರಸನಾಗಿರ್ತಾನೆ. ಹಾಗಾಗಿ ಅವರ ಧಾರ್ಮಿಕ ನೀತಿ ಏನಾಗಿತ್ತು ಅನ್ನಂದ್ರ ಮತ ಸಹಿಷ್ಣುಗಳಾಗಿದ್ರು. ಆದ್ರೆ ಅವರು ಹೊರದೇಶೀಯರು. ಆದರೆ ಭಾರತದಲ್ಲಿರ್ತಕ್ಕಂಥ ಬೌದ್ಧ, ಜೈನ, ಶೈವ ಮತ್ತು ವೈಷ್ಣವ ಮತಗಳನ್ನ ಸಮಾನವಾಗಿ ಕಂಡು ಪೋಷಣೆ ಮಾಡಿದಂತ ಅರಸರಾಗಿದ್ರು ಅಂತೇಳಿ. ವಿದೇಶಿಯರಾದಂತ ಕುಶಾನರು ಭಾರತದಲ್ಲಿ ಏನು ತಮ್ಮ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಎಲ್ಲಾ ಧರ್ಮಗಳ ಒಂದು ಮತ ಸಹಿಷ್ಣುಗಳಾಗಿದ್ರು ಅಂತೇಳಿ ಹೇಳ್ಬೋದು. ಅದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಅವರ ನಾಣ್ಯಗಳ ಮೇಲೆ ಗ್ರೀಕ್ ದೇವತೆಗಳು, ಪರ್ಷಿಯನ್ ದೇವತೆಗಳು, ಹಿಂದೂ ದೇವತೆಗಳು ಮತ್ತು ವಿಶೇಷವಾಗಿ ಶಿವ, ಅಗ್ನಿ, ಸೂರ್ಯ, ಬುದ್ಧ ಮತ್ತು ವಾಸುದೇವರ ಚಿತ್ರಗಳನ್ನು ಅವರು ಕೆತ್ತಿದ್ದಾರೆ ಅಂತೇಳಿ. ಇಲ್ಲಿ ವಿದೇಶಗಳಿಂದ ಬಂದವರಾದ್ರೂ ಕೂಡ ಭಾರತೀಯ ಧರ್ಮಗಳನ್ನ ಸ್ವೀಕರಿಸಿ ಭಾರತೀಯರೇ ಆಗಿ ಭಾರತದ ಸಂಸ್ಕೃತಿಯಲ್ಲಿ ಅವರು ಒಂದಾದರು ಅಂತೇಳಿ ಹೇಳ್ಬೋದು. ಇಲ್ಲಿ ಕುಶಾನರ ಅರಸರಾದಂತ ವಿಶೇಷವಾಗಿ ಕನಿಷ್ಕನು ಆರಂಭದಲ್ಲಿ ಶೈವನಾಗಿದ್ದ, ನಂತರದಲ್ಲಿ ಅವನು ಬೌದ್ಧನಾಗಿದ್ದ ಅಂತೇಳಿ ಹೇಳ್ಬೋದು. ಇಲ್ಲಿ ಅವನು ಆರಂಭದಲ್ಲಿ ಶೈವನಾಗಿದ್ದ, ನಂತರದಲ್ಲಿ ಅವನು ಬೌದ್ಧನಾಗಿ ಪರಿವರ್ತನೆ ಹೊಂದಿದ ಅಂತೇಳಿ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಶ್ರಮಿಸಿದಂತ ಕನಿಷ್ಕ ವಿದೇಶಗಳಿಗೆ ಮತ್ತು ತನ್ನ ಸಾಮ್ರಾಜ್ಯದಾದ್ಯಂತ ಏನ್ ಮಾಡಿದ್ದವನು ಧರ್ಮದ ಪ್ರಚಾರಕ್ಕಾಗಿ ಎಲ್ಲರನ್ನ, ತನ್ನ ಏನು ಸಹಚರರನ್ನ ಮತ್ತು ತನ್ನ ಆಸ್ಥಾನದವರನ್ನ ಅವನು ಕಳಿಸಿದ್ದ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿ ಬೌದ್ಧ ಧರ್ಮದ ಪಂಡಿತರಾದಂತ ನಾಗಾರ್ಜುನ, ವಸುಮಿತ್ರ, ಮಾತುರ, ಚರಕರಂತ, ಆಮೇಲೆ ಅಶ್ವಘೋಷ ಇವರೆಲ್ಲರನ್ನು ಏನ್ ಮಾಡಿದ್ದವನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದ ಅಂತೇಳಿ ಹೇಳ್ಬೋದು. ಮತ್ತು ವಿದೇಶಕ್ಕೆ ಪ್ರಚಾರಕರನ್ನ ಕಳಿಸಿದ್ದ ಅಂತೇಳಿ. ಇಲ್ಲಿ ಕುಶಾನರ ಕೊನೆಯ ದೊರೆ ಯಾದಂತ ವಾಸುದೇವ ಏನಿದ್ದಾನಲ್ಲ, ಇವನು ವಿಷ್ಣುವಿನ ಆರಾಧಕನಾಗಿದ್ದ ಮತ್ತು ಅದೇ ಹೆಸರನ್ನೇ ಅವನು ಇಟ್ಟುಕೊಂಡಿದ್ದ ಅಂತೇಳಿ ಹೇಳ್ಬೋದು. ಇಲ್ಲಿ ನೋಡ್ರಿ, ಕನಿಷ್ಕ, ಕುಜಲ್ ಕಡ್ಫೈಸಸ್, ವಿಮಲ್ ಕಡ್ಫಿಸಸ್ ಮತ್ತು ಕನಿಷ್ಕ, ಹುವಿಷ್ಕ ಅಂತ ಹಿಂಗೇನ್ ನೋಡ್ತೀವಿಲ್ಲ. ಆದ್ರೆ ಕುಶಾನರ ಕೊನೆಯ ಅರಸ ವಾಸುದೇವ ಅಂತ ಇಟ್ಕೊಂಡಿದ್ದಾನೆ. ಅಂದ್ರೆ ವಿಷ್ಣುವಿನ ಆರಾಧಕ ಅಥವಾ ಭಾಗವತ ಧರ್ಮದ ಆರಾಧಕನಾಗಿದ್ದಂತ ಇವನು ಅವನ ಹೆಸರನ್ನೇ ಇಟ್ಟುಕೊಂಡಿದ್ದ ಅಂತೇಳಿ ಹೇಳ್ಬೋದು. ಮತ್ತು ಇವನ ಕಾಲಾವಧಿ ಮತ್ತು ಇವನ ಒಂದು ಆಸ್ಥಾನಿಕರು ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಹೇಳೋದೇನಪ್ಪಾ ಅನ್ನಂದ್ರ, ವಿದಿಶಾದ ರಾಜನ ಬಳಿ ಕಳಿಸಿದಂತ ಹೆಲಿಯೋಡರಸ್ ಎಂಬ ಗ್ರೀಕ್ ರಾಯಭಾರಿ ಇವರ ಕಾಲಾವಧಿಯಲ್ಲಿ ಇದು ಬೆಸ್ನಗರ್ನಲ್ಲಿ ಒಂದು ಗರುಡ ಸ್ತಂಭವನ್ನು ನಿರ್ಮಾಣ ಮಾಡ್ತಾನೆ. ಅವನು ಈ ಕುಶಾನರ ಒಂದು ಏನು ಪ್ರಭಾವದಿಂದಾಗಿ ಅವನೇನ್ ಮಾಡ್ತಾನೆ, ಈ ವೈಷ್ಣವ ಪುರಾಣ ಅಥವಾ ಇದು ವಿಷ್ಣುವಿನ ಒಂದು ಆರಾಧಕನಾಗ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇವರು ನಾಣ್ಯಗಳ ಮೇಲೆ ಮಹೇಶ್ವರ, ಬ್ರಾಹ್ಮಣೀಕರಣ, ಆಮೇಲೆ ಶಿವ, ವಿಷ್ಣು ಈ ತರದ್ದೆಲ್ಲ ಕೆತ್ತಿರ್ತಾರೆ. ಜೊತೆಗೆ ಜೈನ ಧರ್ಮದ ಪೋಷಣೆಯನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮಥುರಾದಲ್ಲಿ ಸಾಕಷ್ಟು ಜಿನ ಮೂರ್ತಿಗಳು ಸಿಕ್ಕಿರೋದ್ರಿಂದ ಅವರು ಜೈನ ಧರ್ಮದ ಆರಾಧಕರು ಕೂಡ ಆಗಿರ್ತಾರೆ ಅಂತೇಳಿ. ಜೊತೆಗೆ ಇಲ್ಲಿ ಜೈನ, ಹಿಂದೂ, ಬೌದ್ಧ ಮತ್ತು ವಿದೇಶಿ ಧರ್ಮಗಳನ್ನು ಕೂಡ ಅವರು ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು ಅಂತೇಳಿ. ಆದ್ರೆ ಕನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮ ಉನ್ನತ ಸ್ಥಾನದಲ್ಲಿತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ವಿದಿಶದ ಬಳಿ ಗ್ರೀಕ್ ರಾಯಭಾರಿ ವಿಷ್ಣುವಿನ ಪ್ರೀತ್ಯಾರ್ಥವಾಗಿ ಒಂದು ಗರುಡ ಸ್ತಂಭವನ್ನು ಸ್ಥಾಪಿಸಿದ ಅಂತಂದೇಳಿ ಏನಪ್ಪಾ ಒಂದು ಉಲ್ಲೇಖ ಇದೆ. ಇದು ಏನಪ್ಪಾ ಅನ್ನಂದ್ರ ವಿಷ್ಣುವಿನ ಅವತಾರವೆಂದು ನಂಬಲಾಗಿರುವ ಕೃಷ್ಣನ ಹೆಸರುಗಳಲ್ಲಿ ಒಂದಾದ ವಾಸುದೇವ ಎಂಬ ಹೆಸರಿನ ಅರಸ, ಅಂದ್ರೆ ಅವನ ಕಾಲದಲ್ಲಿ ಇವನು ಬಂದಿದ್ದ ಎಲಿಯೋಡೋರಸ್ ಅಂತೇಳಿ.
ಹ, ಹಾಗಾಗಿ ಅವನು ಗ್ರೀಕ್ ರಾಯಭಾರಿ ಆದಂತ ಹೆಲಿಯೋಡೋರಸ್ ಏನ್ ಮಾಡಿದ, ವಿಷ್ಣುವಿನ ಒಂದು ಗೌರವಾರ್ಥವಾಗಿ ಪ್ರೀತ್ಯಾರ್ಥವಾಗಿ ಗರುಡ ಸ್ತಂಭವನ್ನ ಸ್ಥಾಪನೆ ಮಾಡಿದ ಅಂತೇಳಿ ಹೇಳ್ಬೋದು. ಎಲ್ಲಿ? ಬೆಸ್ ನಗರದಲ್ಲಿ ಅಂತೇಳಿ. ಮತ್ತ ಜೊತೆಗೆ ಮಹಾಯಾನ ಪಂಥ ಕೂಡ ಇವರಲ್ಲಿ ಏನಪ್ಪಾ ಬಹಳ ವಿಶೇಷವಾಗಿ ಮತ್ತು ಜನಪ್ರಿಯವಾಗಿ ಬೆಳೆಯಿತು ಅಂತೇಳಿ ಹೇಳ್ಬೋದು. ಈ ಮಹಾಯಾನ ಪಂಥದ ಬಗ್ಗೆ ನಾವು ಮೊನ್ನೆ ಮಾತಾಡಿದ್ವಿ. ಏನು 4ನೇ ಬೌದ್ಧ ಧರ್ಮ ಸಮ್ಮೇಳನ ನಡೀತಲ್ಲ, ಆ ಸಂದರ್ಭದಲ್ಲಿ ಕನಿಷ್ಕ ಏನ್ ಮಾಡಿದ ಮತ್ತು ಮಹಾಯಾನ ಪಂಥ ಎಂದ್ರೇನು ಅಂತಂದೇಳಿ. ಇಲ್ಲಿ ಬೌದ್ಧ ಧರ್ಮದಲ್ಲಿ ವಿಶೇಷವಾಗಿ 2 ಪಂಥಗಳಿದ್ವು, ಹೀನಯಾನ ಮತ್ತು ಮಹಾಯಾನ ಅಂತೇಳಿ. ಯಾರು ಬುದ್ಧನ ನಿಜವಾದ ತತ್ವಗಳಲ್ಲಿ ನಂಬಿಕೆ ಹೊಂದಿದ್ದಾರೋ, ಅದನ್ನ ನಂಬಿಕೆ ಹೊಂದಿ ಯಾರು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೋ ಅವರನ್ನ ಹೀನಯಾನದವರು ಅಥವಾ ಸ್ಥಾವಿರವಾದಿಗಳು ಅಂತೇಳಿ ಕರಿತಾ ಇದ್ರು ಅಂತ. ಯಾರನ್ನ? ಯಾರು ಬುದ್ಧನ ನೈತಿಕ ತತ್ವಗಳನ್ನ ಅಥವಾ ನೈಜ ತತ್ವಗಳನ್ನ ನಂಬಿ ಅವನನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ರಲ್ಲ, ಅವರನ್ನ ಹೀನಯಾನರು ಅಥವಾ ಸ್ಥಾವಿರವಾದಿಗಳಂತ ಕರಿತಾ ಇದ್ರು. ಅವರು ಇದು ಬೌದ್ಧ ಧರ್ಮದ ಸಂಪ್ರದಾಯಸ್ಥರು ಅಂತೇಳಿ. ಇಲ್ಲಿ ಮಹಾಯಾನಿಗಳನ್ನಂದ್ರ ಬುದ್ಧನನ್ನ ದೈವತ್ವಕ್ಕೆ ಏರಿಸಿ ಆತನನ್ನ ಮೂರ್ತಿ ರೂಪದಲ್ಲಿ ಪೂಜಿಸಲಾರಂಭಿಸಿದವರು ಅಂತೇಳಿ. ಅಂದ್ರೆ ಇಲ್ಲಿ ಮಹಾಯಾನ ಪಂಥದ ಪ್ರಮುಖ ಲಕ್ಷಣ ಏನಪ್ಪಾ ಅನ್ನಂದ್ರ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜಿಸ್ತಕ್ಕಂಥದ್ದು ಅಂತ. ಹಾಗಾಗಿ ಇವರನ್ನ ಪ್ರಗತಿವಾದಿಗಳು ಅಂತೇಳಿ ಕರಿತಾ ಇದ್ರು. ಅವರು ಸ್ಥಾವಿರವಾದಿಗಳು, ಇವರು ಪ್ರಗತಿವಾದಿಗಳು. ಹಾಗಾಗಿ ಈ ಮಹಾಯಾನ ಪಂಥದವರಲ್ಲಿ ಏನಿತ್ತಪ್ಪ ಅನ್ನಂದ್ರೆ ವಿಶೇಷವಾಗಿ ಹಿಂದೂ ಧರ್ಮದ ಆಚರಣೆಗಳ ಒಂದು ಪ್ರತಿರೂಪವನ್ನು ಕಾಣಬಹುದಾಗಿತ್ತು ಅಂತೇಳಿ. ಈಗ ಈ ಒಂದು ಏನು ಐತಲ್ಲ, ಈ ಬೇರೆ ಧರ್ಮದ ಆಚರಣೆಗಳ ಒಂದು ಏನು ಪ್ರಭಾವ ಅದು ಬೌದ್ಧ ಧರ್ಮವನ್ನು ಹೊಡೆಯುವಂತೆ ಮಾಡಿತು. ಹಾಗಾಗಿ ಬೌದ್ಧ ಧರ್ಮ ಹೀನಯಾನ ಮತ್ತು ಮಹಾಯಾನ ಅಂತೇಳಿ ಒಡೆದೋಯ್ತು ಅಂತ. ನಂತರದ ಕಾಲದಲ್ಲಿ ಅದು ತಾಂತ್ರಿಕ ಬುದ್ಧಿಸಮ್ ಅನ್ನು ಅಳವಡಿಸಿಕೊಂಡಾದ ಮೇಲೆ ವಜ್ರಯಾನ ಕೂಡ ಅದ್ರದ್ದೊಂದು ಪಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೀನಯಾನ ಮಹಾಯಾನ ಐತಲ್ಲ, ಇವು ಬೌದ್ಧ ಧರ್ಮದ 2 ಪ್ರಮುಖ ಪಂಥಗಳು ಅಂತೇಳಿ ಹೇಳ್ಬೋದು. ಇದ್ರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ನಾವು ಆಲ್ರೆಡಿ ಅದನ್ನ ಬುದ್ಧನ ಕ್ಲಾಸ್ ಅಥವಾ ಬೌದ್ಧ ಧರ್ಮವನ್ನು ಕುರಿತು ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀವಿ ಅಂತೇಳಿ. ಇನ್ನ ಕುಶಾನರ ಒಂದು ಮತ್ತೊಂದು ಕೊಡುಗೆಯನ್ನು ನೋಡೋದಾದ್ರೆ, ಸಾಂಸ್ಕೃತಿಕ ಕೊಡುಗೆಯಲ್ಲಿ ವಿಶೇಷವಾಗಿ ಕಲಾ ಕೊಡುಗೆಗಳು ಅಥವಾ ಕಲೆ ಅಂತ ನೋಡೋದಾದ್ರೆ, ಇವರು ವಿಶೇಷವಾಗಿ ಶ್ರೀಮಂತ ಕಲಾ ಪರಂಪರೆಯಾದಂತ ಗಾಂಧಾರ ಕಲೆಯನ್ನ ಪರಿಚಯಿಸ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚು ಗಾಂಧಾರ ಕಲೆ ಅಭಿವೃದ್ಧಿ ಹೊಂದಿದ್ದು ಯಾರ ಕಾಲದಲ್ಲಿಪ್ಪ ಅನ್ನಂದ್ರ ಅದು ಕುಶಾನರ ಕಾಲದಲ್ಲಿ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಬೌದ್ಧ ಪಂಥದಲ್ಲಿ ಮಹಾಯಾನ ಪಂಥವನ್ನ ಕುರಿತು ದೇವಾಲಯಗಳು, ವಿಹಾರಗಳು, ಗುಹೆಗಳು, ಸ್ತೂಪಗಳು, ಮೂರ್ತಿ ಶಿಲ್ಪಗಳು, ಇವರು ಈ ಬೌದ್ಧ ಕಲೆಯನ್ನ ಪ್ರಚಾರ ಮಾಡಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ನಾನಾ ಪ್ರಕಾರಗಳಲ್ಲಿ ಈ ಬುದ್ಧ ಸ್ತೂಪಗಳನ್ನ ಕುರಿತು ನಾವು ಆಲ್ರೆಡಿ ಮಾತಾಡಿದ್ದೀವಿ. ಸ್ತೂಪ ಅಂದ್ರೆ ಏನಂತಂದು ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಬುದ್ಧನ ಅವಶೇಷಗಳ ಮೇಲೆ ವೃತ್ತಾಕಾರವಾಗಿ ಏನು ಗುಮ್ಮಟವನ್ನ ಕಟ್ಟಿರ್ತಕ್ಕಂತ ಒಂದು ಕಟ್ಟಡಗಳಿಗೆ ನಾವು ಸ್ತೂಪಗಳಂತ ಕರಿತೀವಿ ಅಂತೇಳಿ. ಈ ಸ್ತೂಪಗಳ ನಿರ್ಮಾಣ ಮೌರ್ಯರ ಕಾಲದಲ್ಲಿ ಆರಂಭವಾದ್ರೂ ಕೂಡ ಏನು ಅಶೋಕನ ಕಾಲದಲ್ಲಿ 84,000ದಷ್ಟು ಸ್ತೂಪಗಳು ನಿರ್ಮಾಣ ಆದ್ವಂತ ಏನ್ ಹೇಳಿದ್ವಲ್ಲ, ಅದ್ರ ಜೊತೆಗೆ ಕುಶಾನರ ಕಾಲದಲ್ಲಿ ಕೂಡ ಸಾಕಷ್ಟು ಸ್ತೂಪಗಳು ನಿರ್ಮಾಣ ಆಗ್ತವೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನು ತಾನು ನಿರ್ಮಿಸಿದಂತ ಕನಿಷ್ಕಪುರ, ಆಮೇಲೆ ಪೇಶಾವರ, ನಾಗಾರ್ಜುನಕೊಂಡ, ಇಲ್ಲೆಲ್ಲ ಸಾಕಷ್ಟು ಸ್ತೂಪಗಳನ್ನ ಕಟ್ಟಿಸ್ತಾನೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಗೋಲಿ, ಜಗ್ಗಯ್ಯಪೇಟೆ, ಬಟ್ಟಿಫ್ರೋಲು, ಘಂಟಸಾಲಗಳಲ್ಲಿ ಕುಶಾನರ ಕಾಲದ ಸ್ತೂಪಗಳನ್ನು ನಾವು ನೋಡ್ಬೋದು ಅಂತೇಳಿ. ಅದ್ರ ಜೊತೆಗೆ ವಿಹಾರಗಳನ್ನು ಈತ ಕಟ್ಟಿಸಿಕೊಡ್ತಾನೆ. ಎಲ್ಲಿ ಬಾಜಾ, ಬೇಡ್ಸ, ಅಜಂತ, ಕನ್ನೇರಿಗಳಲ್ಲಿ ಕೂಡ ವಿಹಾರ ಅನ್ನಂದ್ರ ಈ ಬೌದ್ಧ ಭಿಕ್ಕುಗಳು ಪ್ರಾರ್ಥನೆ ಮತ್ತು ವಾಸ ಮಾಡ್ಲಿಕ್ಕಾಗಿ ಇರ್ತಕ್ಕಂಥ ಸ್ಥಳಗಳು ಅಂತೇಳಿ. ಅದ್ರ ಜೊತೆಗೆ ಸ್ತಂಭಗಳನ್ನು ಕೂಡ ನಿರ್ಮಾಣ ಮಾಡಿಕೊಡ್ತಾನೆ. ಇದು ಕೂಡ ಮೌರ್ಯರ ಕಾಲದಲ್ಲಿ ಆರಂಭವಾದ್ರೂ ಕೂಡ ಕುಶಾನರ ಕಾಲದಲ್ಲಿ ಸಾಕಷ್ಟು ಸ್ತಂಭಗಳು ನಿರ್ಮಾಣ ಆಗ್ತವೆ ಅಂತೇಳಿ ಹೇಳ್ಬೋದು. ಜೊತೆಗೆ ಗುಹಾಲಯ, ದೇವಾಲಯಗಳನ್ನ ಮಾಡ್ತಾನೆ. ಇವೆಲ್ಲವೂ ಕೂಡ ಏನು ಕುಶಾನರ ಕಾಲದಲ್ಲಿ ಮತ್ತಷ್ಟು ಮೌರ್ಯರ ಕಾಲದ ಏನು ವಾಸ್ತುಶಿಲ್ಪ ಅಥವಾ ಕಲೆ ಇತ್ತಲ್ಲ, ಅದನ್ನ ಕುಶಾನರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಗಾಂಧಾರ ಕಲೆ ಅಂತ ನಾವು ಮೊನ್ನೆ ಮಾತಾಡಿದ್ವಿ. ಅದು ಭಾರತದಲ್ಲಿ ಅಭಿವೃದ್ಧಿ ಹೊಂದಿದಂತ ಒಂದು ಕಾಲಾವಧಿ ಅಂತ ನೋಡೋದಾದ್ರೆ ವಿಶೇಷವಾಗಿ
ಕ್ರಿಸ್ತ ಶಕ 50ರಿಂದ 500. ಈ 50ರಿಂದ 500ರ ಕಾಲಾವಧಿಯಲ್ಲಿ ಭಾರತದಲ್ಲಿ ಗಾಂಧಾರ ಕಲೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತು ಮತ್ತು ಉನ್ನತ ಶಿಖರಕ್ಕೆ ಏರಿತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಗಾಂಧಾರ ಕಲೆಗೆ ಅತಿ ಹೆಚ್ಚು ಶ್ರೇಷ್ಠ ಕೊಡುಗೆಯನ್ನು ನೀಡಿದ ಅರಸ ಯಾರಪ್ಪ ಅಂದ್ರೆ ಅವನು ಕನಿಷ್ಕ ಅಂತೇಳಿ ಹೇಳ್ಬೋದು. ಕನಿಷ್ಕನು ಈ ಬುದ್ಧನನ್ನ ಸಂಕೇತಗಳಲ್ಲಿ ಪೂಜಿಸ್ತಕ್ಕಂತ ಒಂದು ಏನು ಒಂದು ರೂಢಿ ಅಥವಾ ಸಂಪ್ರದಾಯವನ್ನು ಹಾಕ್ತಾನೆ. ಅದೇ ಮುಂದೆ ಬೆಳೆದು ಮಹಾಯಾನ ಪಂಥ ಏನಾಗಿ ಬದಲಾವಣೆ ಹೊಂದುತ್ತಲ್ಲ, ಹಾಗಾಗಿ ಈ ಮೂರ್ತಿ ಶಿಲ್ಪವನ್ನ ಕೆತ್ತುವುದು ಇದು ಗಾಂಧಾರ ಕಲೆಯ ಒಂದು ಮೂಲ ಲಕ್ಷಣ ಆಗಿತ್ತು ಅಂತೇಳಿ ಹೇಳ್ಬೋದು. ಹೀಗಾಗಿ ಅಸಂಖ್ಯಾತ ಬುದ್ಧ ಮತ್ತು ಬೋಧಿಸತ್ವದ ಮೂರ್ತಿಗಳು ಕುಶಾನರ ಸಾಮ್ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿರ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರ ವಿಗ್ರಹಗಳಲ್ಲಿ ಈ ಗ್ರೀಕ್ ತಂತ್ರವನ್ನು ಬಳಸಿ ಬುದ್ಧನ ಮೂರ್ತಿಗಳನ್ನ ಕೆತ್ತಲಾಗುತ್ತೆ. ಇದನ್ನೇ ನಾವು ಗಾಂಧಾರ ಕಲೆ ಅಂತೇಳಿ ಕರೆದುಕೊಳ್ತೀವಿ ಅಂತೇಳಿ. ಅಂದ್ರೆ ಇದು ಆಂತರಿಕವಾಗಿ ಭಾರತೀಯತೆ, ಬಾಹ್ಯವಾಗಿ ಗ್ರೀಕ್ ತಂತ್ರಜ್ಞಾನವನ್ನ ಒಳಗೊಂಡಿರ್ತೈತಿ ಅಂತೇಳಿ ಹೇಳ್ಬೋದು. ಎಲ್ಲೆಲ್ಲಪ್ಪ ಅಂದ್ರ ಇದು ವಿಶೇಷವಾಗಿ ಏನು ಪೇಶಾವರ ಐತಲ್ಲ ಅಲ್ಲಿ ಜಾಸ್ತಿ ಅಭಿವೃದ್ಧಿಯನ್ನ ಕಾಣ್ತತಿ ಅಂತ ಹೇಳ್ಬೋದು. ಮತ್ತೆ ಈ ಪೇಶಾವರ ಸುತ್ತಮುತ್ತಲ ಪ್ರದೇಶ ಗಾಂಧಾರ ಪ್ರದೇಶವಾಗಿದ್ದರಿಂದ ಇಲ್ಲೇ ಈ ಕಲೆ ಮೊದಲು ಆರಂಭಗೊಂಡಿದ್ದರಿಂದ ಈ ಕಲೆಗೆ ಗಾಂಧಾರ ಕಲೆ ಎಂಬ ಹೆಸರು ಕೂಡ ಬರ್ತೈತಿ ಅಂತೇಳಿ. ಅಂದ್ರೆ ವಾಯವ್ಯ ಭಾರತದಲ್ಲಿ ಮತ್ತು ಆಫ್ಘಾನಿಸ್ತಾನ, ಮಧ್ಯ ಏಷ್ಯಾ, ತಕ್ಷಶಿಲಾ, ಬಾಮಿಯಾನ್ ಬುದ್ಧ ಅಂತ ನೀವು ಕೇಳಿರ್ತೀರಿ. 2000 ಇಸ್ವಿಯಲ್ಲಿ ತಾಲಿಬಾನಿಗಳು ಅದನ್ನ ಒಡೆದಾಕ್ಬಿಟ್ರು ಬಾಮಿಯಾನ ಬುದ್ಧನನ್ನು. ಆಮೇಲೆ ಉದಯನ್, ಬೆಗ್ರಾಮ್, ಗಾಜ್ದೇರಿ, ಸ್ವಾಟ್ ಕಣಿವೆ, ಹಸ್ನಗರ, ಪೇಶಾವರ, ಜಲಾಲಾಬಾದ್, ಬ್ಯಾಕ್ಟ್ರಿಯಾ ಈ ಎಲ್ಲಾ ಪ್ರದೇಶಗಳು ಗಾಂಧಾರ ಕಲೆಯ ಪ್ರದೇಶಗಳಾಗಿದ್ವು. ಈ ಮೊದಲು ಈ ಪ್ರದೇಶಗಳು ಗ್ರೀಕರ ಒಂದು ಆಳ್ವಿಕೆಯಲ್ಲಿ ಇದ್ದಿದ್ದರಿಂದ ಇಲ್ಲಿ ಭಾರತೀಯ ಕಸುಬುದಾರರು ಮತ್ತು ಶಿಲ್ಪಿಗಳು ಅವರ ಪ್ರಭಾವಕ್ಕೆ ಒಳಗಾಗಿ ಈ ಕಲೆಯನ್ನ ಅಭಿವೃದ್ಧಿಪಡಿಸಿದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಬುದ್ಧನ ಪ್ರತಿಮೆಗಳು ಗ್ರೀಕೋ ರೋಮನ್ ಶೈಲಿಯಲ್ಲಿ ಕೂಡ ಇದ್ವು. ಅದಕ್ಕೆ ಭಾರತೀಯ ಒಂದು ಆಧ್ಯಾತ್ಮದ ಟಚ್ ಅನ್ನು ಕೂಡ ನೀಡಲಾಯಿತು ಅಂತ ಹೇಳ್ಬೋದು. ಈ ಒಂದು ಶಿಲ್ಪಕಲೆಯನ್ನ ಅಥವಾ ಈ ಶಿಲ್ಪಕಲಾ ರಚನಾ ಶೈಲಿಯನ್ನ ಗಾಂಧಾರ ಶೈಲಿ ಅಂತೇಳಿ ಕರೆಯಲಾಗುತ್ತೆ ಅಂತೇಳಿ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಹಿಂಡೋ ಹೆಲೆನಿಕ್ ಶೈಲಿ ಅಂತ ಕೂಡ ಕರೀತಾರೆ. ಆಮೇಲೆ ಗಾಂಧಾರ ಕಲಾಪಂಥ ಅಂತ ಕೂಡ ಕರೀತಾರೆ, ಬೌದ್ಧ ಕಲೆ ಅಂತ ಕರೀತಾರೆ, ಮತ್ತು ಇಂಡೋ ಗ್ರೀಕ್ ಕಲೆ ಅಂತ ಕೂಡ ಕರೀತಾರೆ. ನೋಡ್ರಿ ಎಷ್ಟು ಹೆಸರಿದ್ದಾವೆ ಇದಕ್ಕೆ ಅಂದ್ರ ಗಾಂಧಾರ ಕಲೆ, ಗಾಂಧಾರ ಕಲಾಪಂಥ, ಬೌದ್ಧ ಕಲೆ, ಗ್ರೀಕೋ ರೋಮನ್ ಶೈಲಿ ಮತ್ತು ಇಂಡೋ ಹೆಲೆನಿಕ್ ಶೈಲಿ, ಆಮೇಲೆ ಇಂಡೋ ಗ್ರೀಕ್ ಶೈಲಿ ಅಂತೇಳಿ ಇಷ್ಟು ಹೆಸರುಗಳಿಂದ ಈ ಒಂದು ಕಲೆಯನ್ನ ಕರೀತಾರೆ ಅಂತೇಳಿ ಹೇಳ್ಬೋದು. ಇದರ ಕಾಲಾವಧಿ ಕ್ರಿಸ್ತ ಶಕ 50ರಿಂದ 500 ಅಂತೇಳಿ ಹೇಳ್ಬೋದು. ಆಮೇಲೆ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಶಿಲ್ಪಗಳ ಹೃದಯ ಮಾತ್ರ ಭಾರತದ್ದು, ದೇಹ ಮಾತ್ರ ಗ್ರೀಕರ್ದು ಅಂತೇಳಿ. ಅದೇ ಹೇಳೋ ಹಾಗೆ ಅದ್ರ ಪ್ರಕಾರ ಹೇಳೋದಾದ್ರೆ ಅಂತರಾತ್ಮ ಭಾರತೀಯರ್ದು, ಬಾಹ್ಯ ಗ್ರೀಕರ್ದಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಗಾಂಧಾರ ಕಲೆಯಲ್ಲಿ ಅತಿ ಹೆಚ್ಚು ಏನನ್ನ ನಾವು ಗುರುತಿಸ್ಬೋದಪ್ಪ ಅಂದ್ರ ಹೆಲೆನಿಸ್ಟಿಕ್ ಸಂಸ್ಕೃತಿಯನ್ನ ಗುರುತಿಸ್ಬೋದು ಅಂತಂದೇಳಿ. ಈ ಹೆಲೆನಿಸ್ಟಿಕ್ ಸಂಸ್ಕೃತಿ ಎಲ್ಲಿಂದ ಬಂತು ಅಂದ್ರ ಗ್ರೀಕೋ ರೋಮನ್ ಪ್ರದೇಶದಿಂದ ಬಂದಿದ್ದು ಅಂತಂದೇಳಿ. ಮತ್ತೆ ಇನ್ನೊಂದು ಇದ್ರ ಮುಖ್ಯ ಲಕ್ಷಣಗಳಂತ ನೋಡಿದ್ರೆ ಈ ಲಕ್ಷಣಗಳ ಮೇಲೆ ಕ್ವಶನ್ ಆಗಿದೆ. ಏನಪ್ಪಾ ಅಂದ್ರ ಗ್ರೀಕ್ ರೋಮನ್ ಅಂಶಗಳ ಒಂದು ಪ್ರಭಾವವನ್ನು ಒಳಗೊಂಡಿದ್ದಾವೆ. ಆಮೇಲೆ ಬಾಹ್ಯ ಲಕ್ಷಣಗಳು, ಈ ಬುದ್ಧನ ಮೂರ್ತಿಗಳ ಬಾಹ್ಯ ಲಕ್ಷಣಗಳು ಗ್ರೀಕ್ ಕಲೆಯಿಂದ ವಿನ್ಯಾಸಗೊಂಡಿದ್ದಾವೆ ಅಥವಾ ಪ್ರಭಾವಿತಗೊಂಡಿದ್ದಾವೆ. ಅಂದ್ರೆ ಬುದ್ಧನಿಗೆ ಎದ್ದು ಕಾಣುವಂತ ಹುಬ್ಬಿದ ಮಾಂಸಖಂಡ, ಉದ್ದನೆಯ ಮೀಸೆ, ಕೇಶಾಲಂಕಾರ, ಒತ್ತಾಗಿ ವಸ್ತ್ರಾಭರಣಗಳನ್ನ ತೊಡಿಸಿರ್ತಕ್ಕಂಥದ್ದು, ಆಮೇಲೆ ನೆರಿಗೆಗಳುಳ್ಳ ವಸ್ತ್ರ ವಿನ್ಯಾಸ, ಗುಂಗರು ಕೂದಲು, ಆಮೇಲೆ ಹೊಸ್ತಾದ ದೇಹ, ಬಲಿಷ್ಠ ಸ್ನಾಯುಗಳು, ಶರೀರಾಕೃತಿ, ಇವೆಲ್ಲವೂ ಗ್ರೀಕ್ ಕಲೆಯ ಒಂದು ಪ್ರಭಾವ ಆಗಿದೆ ಅಂತೇಳಿ ಹೇಳ್ಬೋದು. ಆಮೇಲೆ ಶ್ರೀಮಂತ ವಸ್ತ್ರವನ್ನ ತೊಡಿಸಿರ್ತಕ್ಕಂಥದ್ದು, ಆಭರಣಗಳಿಂದ ಅಲಂಕರಿಸಿರ್ತಕ್ಕಂಥದ್ದು ಗ್ರೀಕ್ ಲಕ್ಷಣ. ಅಂದ್ರೆ ಬುದ್ಧ ಎಲ್ಲವನ್ನು ತ್ಯಾಗ ಮಾಡಿ ಶಾಂತ ಮೂರ್ತಿಯಾಗಿದ್ದ, ಆದ್ರೆ ಅದೇ ಬುದ್ಧನ ಮೂರ್ತಿಗೆ ಎಲ್ಲಾ ಆಭರಣ ವಸ್ತ್ರಗಳನ್ನ ತೊಡಿಸಿರ್ತಕ್ಕಂಥದ್ದು ಗ್ರೀಕ್ ಕಲೆ ಆಗಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ಈ ಭಾರತೀಯದ್ದು ಹೆಂಗೆಪ್ಪ ಅಂತ ನೋಡೋದಾದ್ರೆ ಆಧ್ಯಾತ್ಮಿಕ ಕಲ್ಪನೆ, ಬುದ್ಧನನ್ನ ಯೋಗಿ ತರ ಆಗಿ ಕೆತ್ತಿರ್ತಕ್ಕಂಥದ್ದು, ಗುರುವಾಗಿ ಕೆತ್ತಿರ್ತಕ್ಕಂಥದ್ದು, ಬೋಧಕನಾಗಿ, ಧ್ಯಾನಿಯಾಗಿ, ಭಿನ್ನ ಭಂಗಿಗಳಲ್ಲಿ ಮುದ್ರೆ ಚಿಹ್ನೆಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಭಿನ್ನ ಭಂಗಿಯ ಬುದ್ಧನನ್ನ ಕೆತ್ತಿರ್ತಕ್ಕಂಥದ್ದು ಭಾರತೀಯ ಲಕ್ಷಣ ಅಂತೇಳಿ ಹೇಳ್ಬೋದು. ಯೋಗ
ಕುಳಿತಿರ್ತಕ್ಕಂಥದ್ದು, ಜ್ಞಾನಮಗ್ನನಾಗಿರ್ತಕ್ಕಂಥದ್ದು, ಇದು ಭಾರತೀಯ ಕಲೆಯ ಆಧ್ಯಾತ್ಮಿಕ ಒಂದು ಲಕ್ಷಣ ಅಂತೇಳಿ ಹೇಳ್ಬೋದು. ಈ ಒಂದು ದೇಹಕ್ಕೆ, ಆಧ್ಯಾತ್ಮಿಕ ದೇಹಕ್ಕೆ ಬಾಹ್ಯ ಆಡಂಬರಗಳನ್ನ ಜೋಡಿಸಿ ಕೆತ್ತಿರ್ತಕ್ಕಂಥ ಕಲೆ ಯಾವ್ದಪ್ಪ ಅಂದ್ರ ಗಾಂಧಾರ ಕಲೆ ಅಥವಾ ಹೆಲೆನಿಸ್ಟಿಕ್ ಕಲೆ ಅಂತೇಳಿ ಹೇಳ್ಬೋದು. ಇಲ್ಲಿ ಗಾಂಧಾರ ಕಲೆಯಲ್ಲಿ ದೇಹದ ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಒತ್ತನ್ನು ನೀಡಲಾಗಿದೆ, ಆದರೆ ಆಂತರಿಕ ಸೌಂದರ್ಯಕ್ಕೆ ಭಾರತೀಯ ಕಲೆಯಲ್ಲಿ ಒತ್ತು ನೀಡಲಾಗಿದೆ ಅಂತೇಳಿ ಹೇಳ್ಬೋದು. ಈ ರೀತಿ ಈ ಎಲ್ಲ ಲಕ್ಷಣಗಳು ಎಲ್ಲಿಂದ ಅವರು ತೆಗೆದುಕೊಂಡಿದ್ದಾರಪ್ಪ ಅಂದ್ರ ಈ ಗ್ರೀಕ್ ನ ಅಪೋಲೋ ದೇವತೆಗಳು ಏನಿದ್ದಾರಲ್ಲ, ಅಪೋಲೋ ದೇವತೆಗಳ ಒಂದು ಲಕ್ಷಣಗಳನ್ನ ನೋಡಿ ಈ ಬುದ್ಧನ ಒಂದು ಮೂರ್ತಿಗಳನ್ನ ಕೆತ್ತಿದ್ದಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರ ಬುದ್ಧನನ್ನ ಇಲ್ಲಿ ಭಾರತೀಯರ ಪ್ರಕಾರ ನೋಡೋದಾದ್ರೆ ರಾಜ್ಕುಮಾರ್ ಅಂತರ, ಗುರು ತರ, ಯೋಗಿ ತರ, ಇದನ್ನಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಈ ಶೈಲಿಯಲ್ಲಿ ಭಾರತೀಯರು ಕೆತ್ತಿದ್ದಾರೆ ಅಂತೇಳಿ. ಇಷ್ಟು ಏನಪ್ಪಾ ಅಂದ್ರೆ ಈ ಗಾಂಧಾರ ಕಲೆಯ ಲಕ್ಷಣಗಳು ಅಂತೇಳಿ ಹೇಳ್ಬೋದು. ಮತ್ತೆ ಈ ಕಲೆಗೆ ಹೆಚ್ಚಾಗಿ ಏನಂದ್ರೆ ಜೇಡಿ ಮಣ್ಣನ್ನ ಬಳಸಲಾಗಿದೆ ಅಂತೇಳಿ ಹೇಳ್ಬೋದು. ಶಿಲೆ ಮತ್ತು ಜೇಡಿ ಮಣ್ಣು ಈ ಎರಡನ್ನ ಮಿಶ್ರಣ ಮಾಡಿ ಈ ಬುದ್ಧನ ಮೂರ್ತಿಗಳನ್ನ ಕೆತ್ತಿದ್ದಾರೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇಂದಿಗೆ ಕೂಡ ಈ ಶಿಲ್ಪಗಳು ಇಂದಿಗೆ ಕೂಡ ಇದ್ದಾವೆ. ಕಲ್ಕತ್ತಾ, ಪೇಶಾವರ, ಲಾಹೋರ್ ಅಂದ್ರೆ ಮ್ಯೂಸಿಯಂ ನಲ್ಲಿ ಇದ್ದಾವೆ. ನಿಜವಾಗ್ಲಿಲ್ಲ, ಬಾಮಿಹಾನ ಬುದ್ಧನ ಮೂರ್ತಿಯನ್ನ ಕೆಡವಿ ಹಾಕಿದಾಗ ಅದನ್ನ ತೆಗೆದುಕೊಂಡು ಬಂದು ಲಾಹೋರ್ ಮ್ಯೂಸಿಯಂ ನಲ್ಲಿ ಇಡಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅದು ಬಾಮಿಯಾನ್ ಬುದ್ಧ ಏನೈತಲ್ಲ 175 ಅಡಿ ಎತ್ತರದ ಬುದ್ಧನ ಮೂರ್ತಿ ಆಗಿತ್ತು. ಇದನ್ನ ತಾಲಿಬಾನಿಗಳು ಭಗ್ನಗೊಳಿಸಿದ್ರು. ಇದು ಬುದ್ಧನ ಒಂದು ಜೀವನಕ್ಕೆ ಸಂಬಂಧಿಸಿದಂತೆ ನಿರ್ಮಾಣವಾದಂತ ಒಂದು ಮೂರ್ತಿಯಾಗಿತ್ತು. ಇದ್ರ ಜೊತೆಗೆ ಸ್ತೂಪಗಳು, ವಿಹಾರಗಳು ಕೂಡ ಇದ್ವು. ಆದ್ರೆ ಈ ಒಂದು ಮೂರ್ತಿ ಕೆಡವಿ ಹಾಕಿದ ಸಂದರ್ಭದಲ್ಲಿ ಅದರ ಒಂದು ಪಳುವಳಿಕೆಗಳನ್ನ ಪೇಶಾವರ, ಲಾಹೋರ್ಗಳಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ವಿ.ಎಸ್. ಅಗರ್ವಾಲ್ ಅವರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರ ಗಾಂಧಾರ ಕಲೆ ಐತಲ್ಲ, ಇದು ವಿಶ್ವದಲ್ಲಿ ಅತ್ಯಂತ ಅಪೂರ್ವವಾದಂತ ಒಂದು ಕಲೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಆರ್.ಸಿ. ಮುಜುಮ್ದಾರ್ ಅವ್ರ ಪ್ರಕಾರ ಏನಪ್ಪಾ ಅಂದ್ರ ಗಾಂಧಾರ ಶಿಲ್ಪಿ ಗ್ರೀಕ್ ಕೈಗಳನ್ನು ಹೊಂದಿದ್ದನು ಅಂತೇಳಿ. ಗ್ರೀಕ್ ಕೈಗಳನ್ನು ಹೊಂದಿದ್ದನು, ಆದರೆ ಭಾರತೀಯ ಹೃದಯವನ್ನು ಹೊಂದಿದ್ದನು ಅಂತೇಳಿ. ಭಾರತೀಯ ಹೃದಯ, ಗ್ರೀಕ್ ಕೈಗಳು ಆ ಗಾಂಧಾರ ಶಿಲ್ಪಿಯಲ್ಲಿದ್ವು ಅಂತೇಳಿ. ಹಾಗಾಗಿ ಭಾರತೀಯರ ಆಧ್ಯಾತ್ಮ ಮತ್ತು ಅಂತರಾತ್ಮ ಇತ್ತು, ಆದರೆ ಗ್ರೀಕರ ಒಂದು ಲಕ್ಷಣವನ್ನು ಹೊಂದಿತ್ತು ಅಂತೇಳಿ. ಮತ್ತೆ ಜೊತೆಗೆ ವಿ.ಎಸ್. ಸ್ಮಿತ್ ಅವರು ಹೇಳ್ತಾರೆ, ಕಲ್ಲು ಕುಟಿಗ ಮತ್ತು ಶಿಲ್ಪಿಗಳನ್ನು ಭಾರತಕ್ಕೆ ತರುವುದರ ಮೂಲಕ ಕುಶಾನರು ಅತ್ಯುತ್ತಮ ಕೃತಿಗಳನ್ನು ನಿರ್ಮಿಸಿದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ಟೋಟಲ್ ಆಗಿ ಮಹಾಯಾನ ಪಂಥ ಏನೈತಲ್ಲ, ಇದು ಗಾಂಧಾರ ಕಲೆಯ ಒಂದು ಸೊಗಸಾದಂತ ಮತ್ತು ಗಾಂಧಾರ ಕಲೆಯ ಅತಿ ಶ್ರೇಷ್ಠ ಕೊಡುಗೆ ಅಂತ ಹೇಳ್ಬೋದು. ಯಾವುದು ಮಹಾಯಾನ ಪಂಥ. ಹಾಗಾಗಿ ಕನಿಷ್ಠ ಏನಿದ್ದಾನಲ್ಲ, ಮಹಾಯಾನ ಪಂಥವನ್ನು ಪೋಷಿಸ್ತಾನೆ ಮತ್ತು ಮಹಾಯಾನ ಪಂಥದ ಒಂದು ಆಧಾರವಾಗಿಯೂ ಸಾಕಷ್ಟು ಬುದ್ಧನ ಮೂರ್ತಿಗಳನ್ನ ಇವನು ಕೆತ್ತಿಸ್ತಾನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೊಂದು ಕಲೆ, ಇವರ ಒಂದು ಕುಶಾನರ ಕಾಲಾವಧಿಯಲ್ಲಿ ಬೆಳೆದು ಬಂದಂತ ಮತ್ತೊಂದು ಕಲೆ ಯಾವ್ದಪ್ಪ ಅಂದ್ರ ಮಥುರಾ ಕಲೆ ಅಂತೇಳಿ. ಮಥುರಾ ನಿಮ್ಗೆಲ್ಲರಿಗೂ ಗೊತ್ತು, ಈಗಿನ ಉತ್ತರ ಪ್ರದೇಶದ ಮಥುರಾ, ಮತ್ತು ಶ್ರೀಕೃಷ್ಣ ಹುಟ್ಟಿದಂತ ಒಂದು ಊರು ಕೂಡ ಮಥುರಾ ಅಂತ ನಾವ್ ಹೇಳ್ತೀವಿ ಅಂತೇಳಿ. ಈ ಮಥುರಾದಲ್ಲಿ ಕೂಡ ಒಂದು ವಿಶೇಷ ಮತ್ತು ವಿನೂತನವಾದಂತ ಕಲಾ ಪರಂಪರೆ ಬೆಳೆದು ಬರ್ತೈತಿ. ಇದು ಮಥುರಾ ಕಲೆ ಅಂತಾನೆ ಪ್ರಸಿದ್ಧಿಯಾಗಿದೆ ಅಂತೇಳಿ. ಇದರ ಒಂದು ಕಾಲಾವಧಿ ಅಂತ ನೋಡಿದ್ನಾಗ ಕ್ರಿಸ್ತ ಶಕ ಆರಂಭಿಕ 3 ಶತಮಾನಗಳು ಅಂತೇಳಿ. ಅಂದ್ರೆ ಮಥುರಾ ಕಲೆ ಜನ್ಮ ತಾಳಿದ ಒಂದು ಕಾಲಾವಧಿ ಅಂತ ನೋಡೋದಾದ್ರೆ ಕ್ರಿಸ್ತ ಶಕ, ಅದು ಕ್ರಿಸ್ತ ಶಕ 50ರಿಂದ 500 ಯಾವುದು ಗಾಂಧಾರ ಕಲೆ. ಮಥುರಾ ಕಲೆ ಎಷ್ಟಪ್ಪ ಅಂದ್ರೆ ಕ್ರಿಸ್ತ ಶಕ ಆರಂಭಿಕ 3 ಶತಮಾನಗಳು, ಅಂದ್ರೆ ಕ್ರಿಸ್ತ ಶಕ 1ರಿಂದ 300ರವರೆಗೆ ಈ ಒಂದು ಮಥುರಾ ಕಲೆ ಅಸ್ತಿತ್ವದಲ್ಲಿತ್ತು ಅಂತೇಳಿ. ಮತ್ತೆ ಇದು ಗಾಂಧಾರ ಕಲೆಗಿಂತ ಭಿನ್ನವಾದಂತ ಒಂದು ಲಕ್ಷಣವನ್ನು ಪಡ್ಕೊಂಡಿದೆ. ಇಲ್ಲಿ ಗಾಂಧಾರ ಕಲೆಯಲ್ಲಿ ಬಾಹ್ಯ ಆಡಂಬರಕ್ಕೆ ಮಹತ್ವ ಇದ್ದರೆ, ಮಥುರಾ ಕಲೆಯಲ್ಲಿ ಭಾರತೀಯ ಆಧ್ಯಾತ್ಮದ ಭಾವನೆಗಳ ಪ್ರದರ್ಶನ ಆಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬಾಹ್ಯ ಕಲೆ ಗಾಂಧಾರದ್ದಾದ್ರೆ ಆಧ್ಯಾತ್ಮಿಕ ಭಾವನೆ ಮಥುರಾ ಕಲೆಯದು. ಎರಡೂ ಕಲೆಗಳಲ್ಲಿ ಕೂಡ ಬುದ್ಧನೇ ಶಿಲ್ಪಿ ಅಥವಾ ಬುದ್ಧನೇ ಒಂದು ವಸ್ತು.
ಹಾಗಾಗಿ ಮಥುರಾ ಕಲೆ ಏನಪ್ಪಾ ಅನ್ನಂದ್ರ ಕೆಂಪು ಶಿಲೆಯಲ್ಲಿ ಇದು ಜನ್ಮ ತಾಳ್ತತಿ. ಆಮೇಲೆ ಸ್ತ್ರೀಯರು, ಪುರುಷರು, ಸುಂದರಿಯರು, ತೀರ್ಥಂಕರರು, ಬ್ರಹ್ಮ, ಸೂರ್ಯ, ವಿಷ್ಣು ಇವರೆಲ್ಲರ ಮೂರ್ತಿಗಳನ್ನು ಕೆತ್ತಾರೆ ಇಲ್ಲಿ. ಯಕ್ಷಿಣಿಯರ ಒಂದು ಕೆತ್ತನೆ ಇದೆ. ಈ ಯಕ್ಷಿಣಿಯರ ಕೆತ್ತನೆ ಇದರ ಮುಖ್ಯ ಲಕ್ಷಣಗಳು. ಆಮೇಲೆ ಜೈನ ತೀರ್ಥಂಕರರ ಒಂದು ವಿಗ್ರಹಗಳು ಕೂಡ ದೊರೆತಿರುವುದರಿಂದ ಇದು ಎಲ್ಲಾ ಧರ್ಮಗಳ ಒಂದು ಸಮ್ಮಿಶ್ರಣ ಆಗಿತ್ತು ಅಂತ ಹೇಳಿ ಕೂಡ ಹೇಳ್ಬೋದು ಅಂತ. ಹಾಗಾಗಿ ಮತ್ತೆ ಮಥುರಾ ಕೂಡ ಜಾಸ್ತಿ ಜೈನ ಒಂದು ಮೂರ್ತಿಗಳು ಸಿಕ್ಕಿರೋದ್ರಿಂದ ಅದೊಂದು ಜೈನ ಕೇಂದ್ರ ಆಗಿತ್ತು ಅಂತ ಕೂಡ ಹೇಳ್ತಾರೆ ಅಂತೇಳಿ. ಇದಕ್ಕಿಂತ ಈ ಮಥುರಾ ಕಲೆಯಲ್ಲಿ ಏನಪ್ಪಾ ಅನ್ನಂದ್ರ ಬುದ್ಧನ ಒಂದು ಸ್ವತಂತ್ರ ವಿಗ್ರಹಗಳನ್ನು ಕೆತ್ತಲಾಯಿತು ಅಂತೇಳಿ ಮಥುರಾ ಕಲೆಯಲ್ಲಿ ಅಂತೇಳಿ. ಅದ್ರ ಜೊತೆಗೆ ಕನಿಷ್ಕನ ತಲೆ ಇಲ್ಲದ ಒಂದು 67 ಇಂಚು ಉದ್ದದ ನಿಂತ ಭಂಗಿಯ ಮೂರ್ತಿ ಕೂಡ ಸಿಕ್ಕಿದ್ದು. ಕನಿಷ್ಕನು ಉದ್ದನೆಯ ಕೋಟು ಬೂಟು ಧರಿಸಿದ್ದಾನೆ ಅಂತೇಳಿ ಹೇಳ್ತಾರೆ ಅಂತ. ಅದು ಮಥುರಾದಲ್ಲಿ ಸಿಕ್ಕಿದೆ ನಮಗೆ ಅಂತೇಳಿ. ಮತ್ತೆ ಅದರ ಪೀಠ ಭಾಗದಲ್ಲಿ ಕನಿಷ್ಕ ಅಂತೇಳಿ ಹೆಸರನ್ನ ಕೊರೆಯಲಾಗಿದೆ ಅಂತೇಳಿ. ಇದು ಈಗ ಮಥುರಾ ಮ್ಯೂಸಿಯಂ ನಲ್ಲಿ ಐತಿ. ಮತ್ತೆ ಈ ಮಥುರಾ ಬಳಿ ಕುಶಾನರ ರಾಜರ ಪ್ರತಿಮೆಗಳು ಕೂಡ ದೊರೆತಿದ್ದಾವೆ. ಆಮೇಲೆ ಮಹಾವೀರನ ವಿಗ್ರಹಗಳು ದೊರೆತಿದ್ದಾವೆ. ಇವೆಲ್ಲವನ್ನ ಕೆಂಪು ಮರಳುಗಲ್ಲಿನ ಶಿಲೆಯಲ್ಲಿ ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಮಥುರಾ ಕಲೆ ಭಾರತೀಯ ಆಧ್ಯಾತ್ಮಿಕತೆಗೆ ಜಾಸ್ತಿ ಪ್ರಾಧಾನ್ಯತೆಯನ್ನ ನೀಡಿದೆ ಅಂತೇಳಿ ಹೇಳ್ಬೋದು. ಅದು ಏನು ವಿಶೇಷವಾಗಿ ಬುದ್ಧನನ್ನ ಯೋಗಿ ಭಂಗಿಯಲ್ಲಿ, ಆಮೇಲೆ ಪದ್ಮಾಸನದಲ್ಲಿ, ಧ್ಯಾನಾಸಕ್ತ ಬುದ್ಧ, ಮುದ್ರಾಸಕ್ತ ಬುದ್ಧ ಅಂತೇಳಿ ಅದನ್ನ ಕೆತ್ತಲಾಗಿದೆ ಅಂತೇಳಿ ಹೇಳ್ಬೋದು. ಉದಾಹರಣೆಯಾಗಿ ಏನು ವೈದಿಕ ಮತ್ತು ಬ್ರಾಹ್ಮಣ ಧರ್ಮದಿಂದ ಪ್ರಭಾವಿತವಾಗಿ ಈ ಮಥುರಾ ಕಲೆ ಹುಟ್ಕೊಳ್ತು ಅಂತೇಳಿ ಹೇಳ್ಬೋದು. ಮುಂದೆ ಈ ಮಥುರಾ ಕಲೆ ಮತ್ತು ಗಾಂಧಾರ ಕಲೆ ಎರಡರ ಮಿಶ್ರಣವನ್ನ ಗುಪ್ತರು ಸೇರಿಸಿ ಗುಪ್ತ ಕಲೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಗುಪ್ತರಿಗೆ ಈ ಮಥುರಾ ಕಲೆ ಮತ್ತು ಗಾಂಧಾರ ಕಲೆಗಳು ಪ್ರೇರಣೆ ಆದವು ಅಂತೇಳಿ ಹೇಳ್ಬೋದು. ನಂತರ ಮತ್ತೊಂದು ಕಲೆ ಇದೆ ಕುಶಾನರ ಕಾಲದಲ್ಲಿ. ಅದು ಯಾವ್ದಪ್ಪ ಅಂತ ನೋಡೋದಾದ್ರೆ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತ ಕಲೆ ಯಾವ್ದಪ್ಪ ಅನ್ನಂದ್ರ ಅಮರಾವತಿ ಕಲೆ ಅಂತೇಳಿ. ಅಮರಾವತಿ ನಾವು ಏನಂತ ಕರಿತೀವಿ, ಆರ್ಟ್ ಅಂತ ಕರಿತೀವಿ. ಅಮರಾವತಿ ಆರ್ಟ್, ಮಥುರಾ ಆರ್ಟ್, ಆಮೇಲೆ ಗಾಂಧಾರ ಆರ್ಟ್ಸ್ ಅಂತೇಳಿ. ಈ ಅಮರಾವತಿ ಆರ್ಟ್ಸ್ ಹುಟ್ಕೊಂಡಿದ್ದು ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಅಂತೇಳಿ. ವಿಶೇಷವಾಗಿ ಈ ಆಂಧ್ರದ ಜಗ್ಗಯ್ಯಪೇಟೆ, ನಾಗಾರ್ಜುನಕೊಂಡ ಮತ್ತು ಅಮರಾವತಿ ಈ 3 ಸ್ಥಳಗಳಲ್ಲಿ ಈ ಕಲೆ ಬೆಳೆದು ಬರ್ತೈತಿ ಅಂತೇಳಿ ಹೇಳ್ಬೋದು. ಮತ್ತೆ ಈ ಆಲ್ರೆಡಿ ಶಾತವಾಹನರ ಕಾಲದಲ್ಲಿ ಈ ಅಮರಾವತಿಯಲ್ಲಿ ಒಂದು ಸ್ತೂಪ ಇರ್ತೈತಿ. ಅದು 600 ಅಡಿ ಸುತ್ತಳತೆ ಮತ್ತು 192 ಅಡಿ ಕಟಾಂಜನ ಹಾಗೂ 15 ಅಡಿ ಎತ್ತರದ ಸ್ತೂಪಿಕೆ ಹೊಂದಿರ್ತೈತಿ ಇದು ಅಮರಾವತಿ ಸ್ತೂಪ. ಇಲ್ಲಿ ಜಾತಕ ಕಥೆಗಳನ್ನು ಕೂಡ ಕೊರೆಯಲಾಗಿದೆ. ಇದೇ ಒಂದು ಏನು ಸ್ತೂಪವನ್ನ ಮತ್ತಷ್ಟು ಕುಶಾನರು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ನಾಗಾರ್ಜುನಕೊಂಡದಲ್ಲಿ ಕೂಡ ಈ ಸ್ತೂಪಗಳನ್ನ ಕೆತ್ತಲಾಗಿದೆ. ಈ ಸ್ತೂಪ ವಿಶೇಷತೆ ಏನಪ್ಪಾ ಅನ್ನಂದ್ರ ಸರ್ಪದ ಮೇಲೆ ಬುದ್ಧ ಕುಳಿತಂತೆ ಕೆತ್ತಲಾಗಿದೆ ಅಂತೇಳಿ. ಅದ್ರ ಜೊತೆಗೆ ಕಾರ್ಲೆ ಚೈತ್ಯಾಲಯ ಕೂಡ ಇದೇ ಕಾಲಕ್ಕೆ ಸೇರಿದೆ. ಹಾಗಾಗಿ ಇಲ್ಲಿ ಕೂಡ ಭಾರತೀಯ ಶಿಲ್ಪಕಲೆ ಮತ್ತು ಭೌತಿಕ ಭಾವ ಈ ಸನ್ನಿವೇಶಗಳಿಗೆ ಅನುಸಾರವಾಗಿ ಈ ಒಂದು ಅಮರಾವತಿ ಕಲೆ ರೂಪುಗೊಂಡಿತು ಅಂತ ಹೇಳ್ಬೋದು. ಮತ್ತೆ ಈ ಅಮರಾವತಿ ಕಲೆಯ ಕೇಂದ್ರಗಳಾದಂತ ಜಗ್ಗಯ್ಯಪೇಟೆ, ನಾಗಾರ್ಜುನಕೊಂಡ ಮತ್ತು ಏನು ಅಮರಾವತಿ ಇದ್ದಾವಲ್ಲ ಮತ್ತು ಕಾರ್ಲೆ, ಇಲ್ಲೆಲ್ಲಾ ಕಡೆಗೆ ಕೂಡ ಬೋಧಿಸತ್ವ ಮತ್ತು ಈ ಬುದ್ಧನ ಜಾತಕ ಕಥೆಗಳನ್ನ ಕುರಿತಾದಂತ ಕಥೆಗಳು ಮತ್ತು ಅದರ ಕುರಿತಾದಂತ ವಸ್ತುಗಳನ್ನ ಕೆತ್ತಲಾಗಿದೆ ಅಂತ ಹೇಳ್ಬೋದು. ಇಷ್ಟು ಕುಶಾನರ ಕಾಲದಲ್ಲಿ ಬೆಳೆದು ಬಂದಂತ ಒಂದು ಆರ್ಟ್ಸ್ ಅಂತ ಹೇಳ್ಬೋದು. ವಿಶೇಷವಾಗಿ ಗಾಂಧಾರ, ಮಥುರಾ, ಅಮರಾವತಿ ಕಲೆಗಳು ಕುಶಾನರ ಕಾಲದಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡಿದ್ವು ಮತ್ತು ಅವರ ಕಾಲದಲ್ಲಿ ಇವು ಅಭಿವೃದ್ಧಿ ಹೊಂದಿದ್ವು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಕುಶಾನರ ಒಂದು ಏನು ಕಾಲದ ಆರ್ಥಿಕತೆ ಮತ್ತು ರಾಜಕೀಯ ಅಂತ ನೋಡಿದ್ನ್ಯಾಗ ಅವರು ಏನ್ ಆಡಳಿತದಲ್ಲಿ ವಿದೇಶಿ ಅಂಶಗಳನ್ನ ಅನುಸರಿಸಿದ್ರು. ರಾಜಪ್ರಭುತ್ವ ಇತ್ತು. ಅದ್ರ ಜೊತೆಗೆ ಇವ್ರದ್ದು ಏನಪ್ಪಾ ಅನ್ನಂದ್ರ
ದೈವಾದತ್ತಾಧಿಕಾರದ ಪ್ರಕಾರ ರಾಜಪ್ರಭುತ್ವವನ್ನು ಇವರು ನಡೆಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ದೈವಾದತ್ತಾಧಿಕಾರದಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ತಾವು ದೈವಾಂಶ ಸಂಭೂತರು ಅಂತೇಳಿ ಅಥವಾ ದೇವರ ಪ್ರತಿನಿಧಿಗಳು ಅಂತೇಳಿ ಅವ್ರು ಕರೆದುಕೊಂಡಿದ್ರು ಅಂತೇಳಿ. ಮತ್ತೆ ತಾವು ದೇವಪುತ್ರರೆಂದು ದೇವ ಕುಲಕ್ಕೆ ಸೇರಿದವರು ಅಂತೇಳಿ ಅವ್ರು ಭಾವಿಸಿದ್ರು ಅಂತೇಳಿ. ಅದ್ರ ಜೊತೆಗೆ ಇದೇ ಒಂದು ಅಂಶವನ್ನ ಉಲ್ಲೇಖ ಮಾಡೋದಾದ್ರೆ ಅಥವಾ ಅದನ್ನ ಗಟ್ಟಿಗೊಳಿಸುವ ಮಾತೇನಪ್ಪಾ ಅನ್ನಂದ್ರ ಅವರ ನಾಣ್ಯಗಳ ಮೇಲೆ ದೇವಪುತ್ರ, ಕೈಸರ್, ಶಾಹಿ, ಶಹನಾಯಿ ಶಾಹಿ, ರಾಜಾದಿರಾಜ, ಮಹೇಶ್ವರ ಈ ರೀತಿ ಅವರು ಕೆತ್ತಿಸಿಕೊಂಡಿದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇವರ ಒಂದು ರಾಜತ್ವವು ಕೂಡ ವಂಶ ಪಾರಂಪರ್ಯವಾಗಿತ್ತು. ಏನಪ್ಪಾ ಅನ್ನಂದ್ರ ಇಲ್ಲಿ ಇವ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅನ್ನಂದ್ರ ಕುಶಾನರ್ದು ದ್ವಿರಾಜತ್ವ ಅಂದ್ರೆ ಏಕಕಾಲದಲ್ಲಿ ಇಬ್ಬರು ವಂಶ ಪಾರಂಪರ್ಯ ರಾಜರು ಒಟ್ಟಿಗೆ ರಾಜ್ಯವನ್ನು ಆಳುವುದು ದ್ವಿರಾಜತ್ವ ಪದ್ಧತಿಯಾಗಿತ್ತು. ತಂದೆ ಅಥವಾ ಮಗ ಇಲ್ಲ ಸಹೋದರರು ಕೂಡಿ ಜಂಟಿಯಾಗಿ ಕಾರ್ಯಭಾರ ಮಾಡ್ತಾ ಇದ್ರು ಅಂತೇಳಿ ನಾವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ. ದ್ವಿರಾಜತ್ವ ಪದ್ಧತಿ ಅಥವಾ ದ್ವಿರಾಜತ್ವ ಏನು ವಂಶ ಪಾರಂಪರ್ಯವನ್ನು ಹೊಂದಿದ ರಾಜಮನೆತನ ಯಾವ್ದಪ್ಪ ಅನ್ನಂದ್ರ ಅದು ಕುಶಾನರ್ದು ಅಂತೇಳಿ ಹೇಳ್ಬೋದು. ಅಂದ್ರೆ ಒಟ್ಟಿಗೆ ಏಕಕಾಲಕ್ಕೆ ಒಂದೇ ವಂಶದ ಇಬ್ಬರು ಅರಸರು ಕೂಡಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು ಅಥವಾ ಆಡಳಿತವನ್ನ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಜೊತೆಗೆ ಏನಪ್ಪಾ ಅನ್ನಂದ್ರೆ ಈ ಕುಶಾನರು ಆಡಳಿತದ ಅನುಕೂಲಕ್ಕಾಗಿ ಮತ್ತೆ ಇವ್ರು ಏನ್ ಮಾಡಿದ್ರು, ಸಾಮ್ರಾಜ್ಯವನ್ನ ಹಲವು ಭಾಗಗಳಾಗಿ ಪ್ರಾಂತ್ಯಗಳಾಗಿ ವಿಂಗಡಿಸಿಕೊಂಡಿದ್ರು. ಏನು ಈ ಶಕರ ಒಂದು ಇದು ಇತ್ತಲ್ಲ ಸತ್ರಪಿ ಅಥವಾ ಪ್ರಾಂತ್ಯ, ಅದೇ ಮಾದರಿಯನ್ನ ಇವರು ಕೂಡ ಅನುಸರಿಸ್ತಾ ಇದ್ರು ಅಂತ ಹೇಳ್ಬೋದು. ಇವರು ಕೂಡ ಗವರ್ನರ್ಗಳನ್ನ ನೇಮಿಸ್ತಾ ಇದ್ರು. ಆ ಗವರ್ನರ್ಗಳನ್ನ ಸತ್ರಪರು ಅಂತೇಳಿ ಕರಿತಾ ಇದ್ರು. ಇಲ್ಲಿ ಸತ್ರಪಿ ಅಂದ್ರೆ ಪ್ರಾಂತ್ಯ, ಸತ್ರಪರು ಅನ್ನಂದ್ರೆ ಪ್ರಾಂತ್ಯವನ್ನ ಆಳುವ ಗವರ್ನರ್ಗಳು ಅಂತೇಳಿ ಅರ್ಥ. ಅದ್ರ ಜೊತೆಗೆ ಇವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರೆ ಸತ್ರಪರ ಆಳ್ವಿಕೆಯನ್ನ ಜಾರಿಗೊಳಿಸಿದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಒಳ ಪ್ರಾಂತ್ಯಗಳನ್ನು ಕೂಡ ಇವರು ಸ್ಥಾಪಿಸಿಕೊಂಡಿದ್ರು ಅಂತ ಹೇಳ್ಬೋದು. ಅದು ಮತ್ತೆ ರಾಜನಿಗೆ ಸಹಾಯ ಮಾಡ್ಲಿಕ್ಕೆ ಅಮಾತ್ಯ, ಮಹಾಮಾತ್ಯ ಎಂಬ ಅಧಿಕಾರಿಗಳು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರದ್ದು ಸ್ವತಂತ್ರವಾದಂತ ನ್ಯಾಯಾಂಗ ಇತ್ತು. ಆಮೇಲೆ ರಾಜ ಎಲ್ಲಕ್ಕಿಂತ ಹೆಚ್ಚಿನ ಅಧಿಕಾರವನ್ನ ಹೊಂದಿದ್ದ ಅಂತೇಳಿ ಹೇಳ್ಬೋದು. ಹೀಗಾಗಿ ಕುಶಾನರ ಆಡಳಿತದಲ್ಲಿ ದಂಡನಾಯಕ, ಮಹಾ ದಂಡನಾಯಕರ ಉಲ್ಲೇಖ ಕೂಡ ಬರ್ತೈತಿ. ಇವರು ಅತ್ಯುತ್ತಮವಾದಂತ ಒಂದು ವಿಕೇಂದ್ರೀಕೃತ ಆಡಳಿತವನ್ನು ಹೊಂದಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಏನಪ್ಪಾ ಅನ್ನಂದ್ರ ಈ ಕುಶಾನರು ವಿಶೇಷವಾಗಿ ರೋಮ್ ಸಾಮ್ರಾಟರಾದಂತ ಅಗಸ್ಟಸ್ ಸೀಸರ್ ಮತ್ತು ಟ್ರೋಜನ್ ಟೈಬೇರಿಯಸರೊಂದಿಗೆ ಸಂಬಂಧವನ್ನ ಹೊಂದಿದ್ರು. ಎಂತ ಸಂಬಂಧ ಅನ್ನಂದ್ರ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಸತ್ರಪಿ ಅಂತ ಏನ್ ಕರಿತೀವಲ್ಲ ನಾವು ಪ್ರಾಂತ್ಯವನ್ನು ನೋಡಿಕೊಳ್ಳುವ ಸತ್ರಪರು, ರಾಜ್ಯ ಸತ್ರಪಿ, ರಾಷ್ಟ್ರ ಆಹಾರ, ಆಮೇಲೆ ಜನಪದ, ದೇಶ, ವಿಷಯ ಮತ್ತು ಗ್ರಾಮ, ಈ ರೀತಿಯಾಗಿ ಅವರು ತಮ್ಮ ಒಂದು ಆಡಳಿತದ ಅನುಕೂಲಕ್ಕಾಗಿ ಅದನ್ನ ವಿಂಗಡಿಸಿಕೊಂಡಿದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಏನು ನಾವು ವಿಷಯ ಅಂತ ಹೇಳಿದ್ವಲ್ಲ, ವಿಷಯ ಅಂದ್ರೆ ಜಿಲ್ಲೆ, ಇದನ್ನು ನೋಡಿಕೊಳ್ಳುವ ದಂಡನಾಯಕನಾಗಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಈ ಪಟ್ಟಣದ ಮುಖ್ಯಸ್ಥನನ್ನ ಪಾದ್ರಪಾಲ ಅಂತೇಳಿ ಕರಿತಾ ಇದ್ರು ಅಂತ. ಇಲ್ಲಿ ಕೂಡ ಇವರು ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಣಿ ಅಂತೇಳಿ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಸತ್ರಪಿ ಅಂದ್ರ ಪ್ರಾಂತ್ಯ, ಸತ್ರಪಿಗಳನ್ನು ನೋಡಿಕೊಳ್ಳುವವರು ಸತ್ರಪರಾಗಿದ್ದರು ಅಂತೇಳಿ ಹೇಳ್ಬೋದು. ಜೊತೆಗೆ ಇವ್ರದ್ದು ಆಡಳಿತ ಆಗಿತ್ತು. ಇನ್ನು ಅವ್ರದ್ದು ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದ್ರೆ ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 300ರವರೆಗೆ ಸಾಕಷ್ಟು ವ್ಯಾಪಾರವನ್ನ ಇವರು ಅಭಿವೃದ್ಧಿ ಪಡಿಸಿರ್ತಾರೆ. ಸಾಗರೋತ್ತರ ವ್ಯಾಪಾರ ಕೂಡ ಅವ್ರದ್ದು ಇರ್ತೈತಿ. ಏನಪ್ಪಾ ಅನ್ನಂದ್ರ ಇವರು ವಿಶೇಷವಾಗಿ ರೋಮ್ ಜೊತೆಗೆ, ಆಮೇಲೆ ಶ್ರೀಲಂಕಾ, ರೋಮು, ಮಲಯ ಮತ್ತೆ ಏಷ್ಯಾ ದೇಶಗಳು, ಆಮೇಲೆ ಆಗ್ನೇಯ ದೇಶ, ಆಮೇಲೆ ಮಧ್ಯಪ್ರಾಚ್ಯ ದೇಶಗಳ ಜೊತೆಗೆ, ಆಮೇಲೆ ಚೀನಿ ಸಾಮ್ರಾಜ್ಯದ ಜೊತೆಗೆ ಇವರು ವ್ಯಾಪಾರ ವಹಿವಾಟನ್ನ ಹೊಂದಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇವರ ಕಾಲದ ಪ್ರಮುಖ ರೇವು ಪಟ್ಟಣಗಳು ಯಾವಪ್ಪ ಅನ್ನಂದ್ರ ಅರಿಕಾಮೇಡು, ಕಾವೇರಿ ಪಟ್ಟಣಮು, ಆಮೇಲೆ ಸೋಪಾರು, ಬ್ರೋಚು, ಇವು ಬಂದರುಗಳಾಗಿದ್ವು ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಏನು ರೋಮ್ ಸಾಮ್ರಾಜ್ಯದ ಜೊತೆಗೆ ವ್ಯಾಪಾರ ಏನಿತ್ತಲ್ಲ ಇವ್ರದ್ದು, ಗ್ರೀಕ್, ರೋಮನ್ ಮತ್ತು ಅರಬ್ ವರ್ತಕರು ಇಲ್ಲಿ ಇಬ್ಬರ ನಡುವೆ ಕೊಂಡಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು.
ಜೊತೆಗೆ ಇವ್ರು ಏನೇನ್ ರಫ್ತು ಮಾಡ್ತಾ ಇದ್ರನ್ನಿ ಅಂದ್ರ ಹತ್ತಿ ಬಟ್ಟೆ, ಮಸ್ಲಿನ್ ಬಟ್ಟೆ, ಚಿನ್ನ, ವಜ್ರಗಳು, ಮುತ್ತು ರತ್ನಗಳು ಮತ್ತು ಸೀಸದ ತಗಡು, ದಂತ, ಮೆಣಸು, ಔಷಧೀಯ ಗಿಡಮೂಲಿಕೆಗಳು, ಆಭರಣಗಳು, ಪ್ರಾಣಿಗಳ ಚರ್ಮ, ಕಬ್ಬಿಣ ಮತ್ತು ಉಕ್ಕಿನ ಸಲಕರಣೆಗಳನ್ನ ಇವರು ರಫ್ತು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲಾ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ರು. ಯಾವ ದೇಶಗಳಿಗೆ ಅಂದ್ರ ಚೀನಿ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ, ಶ್ರೀಲಂಕಾ, ಮಲಯ, ಜಾವಾ, ಬೋಸ್ನಿಯಾ, ಕಾಂಬೋಡಿಯಾ, ಆಮೇಲೆ ಸುಮಾತ್ರ ಪ್ರದೇಶಗಳಿಗೆ ಅಂತೇಳಿ. ಆ ಕಡೆಯಿಂದ ಏನೇನ್ ತರಿಸ್ತಾ ಇದ್ರು ಅನ್ನಂದ್ರ ಗಾಜಿನ ಪದಾರ್ಥಗಳನ್ನ, ಗಾಜನ್ನ, ಲೋಹಗಳ ಮತ್ತು ನೀಲಿ ಬಣ್ಣ, ಸತು, ದ್ರಾಕ್ಷಿ ರಸ, ಬೆಲೆ ಬಾಳುವ ಚಿನ್ನ, ಬೆಳ್ಳಿ ಲೋಹಗಳು, ಆಮೇಲೆ ಕುಂಭ ವಸ್ತುಗಳು ಮತ್ತು ಕೆಂಪು ಅರಳು, ಶ್ರೀಗಂಧ ಮತ್ತು ಸ್ತ್ರೀ ಗುಲಾಮರನ್ನ ಇವರು ಆಮದು ಮಾಡ್ಕೊಳ್ತಾ ಇದ್ರು ಅಂತೇಳಿ. ನೋಡ್ರಿ, ಇದು ವಿಶೇಷ. ಸ್ತ್ರೀ ಗುಲಾಮರನ್ನ ಕುಶಾನರ ಕಾಲದಲ್ಲಿ ಬೇರೆ ಪ್ರದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ರೋಮ್ ಸಾಮ್ರಾಜ್ಯದ ಏನು ವಸ್ತುಗಳಿಗೆ ಭಾರತದ ಏನು ರೋಮನ್ ಸಾಮ್ರಾಜ್ಯದಲ್ಲಿ ಭಾರತದ ವಸ್ತುಗಳಿಗೆ ದೊಡ್ಡ ಮಾರುಕಟ್ಟೆ ಇತ್ತು. ಆಮೇಲೆ ಭಾರತದ ಸಾಂಬಾರು ಪದಾರ್ಥಗಳು ವಿಶೇಷವಾಗಿ ರೋಮಿನಲ್ಲಿ ಭಾರಿ ಬೇಡಿಕೆಯನ್ನ ಪಡೆದುಕೊಂಡಿದ್ವು ಅಂತೇಳಿ ಹೇಳ್ಬೋದು. ಅವರು ಯವನ ಪ್ರಿಯ ಅಂತೇಳಿ ಏನು ಈ ಮಸಾಲೆ ಪದಾರ್ಥಗಳನ್ನು, ವಿಶೇಷವಾಗಿ ಮೆಣಸನ್ನ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಅಲ್ಲಿ ಭಾರತದ ಮಸಾಲೆ ಪದಾರ್ಥಗಳನ್ನ ಕೊಂಡುಕೊಳ್ಳಿಕ್ಕೆ ಶ್ರೀಮಂತರು ಭಾರಿ ಬೆಲೆಯನ್ನ ನೀಡ್ತಾ ಇದ್ರು ಅಂತ ಹೇಳ್ಬೋದು. ಮಸಾಲೆ ಪದಾರ್ಥದಷ್ಟೇ ಬೇಡಿಕೆ ರೇಷ್ಮೆ ಮತ್ತು ಮಸ್ಲಿನ್ ಬಟ್ಟೆಗಳಿಗೆ ಕೂಡ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಈ ಮಸಾಲೆ ಪದಾರ್ಥಗಳು, ಮೆಣಸು, ರೇಷ್ಮೆ, ಮಸ್ಲಿನ್ ಬಟ್ಟೆಗಳಿಗಾಗಿ ರೋಮನ್ನರು ತಮ್ಮ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ನೀಡ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಭಾರತಕ್ಕೆ ಅಪಾರ ಪ್ರಮಾಣದ ಚಿನ್ನದ ನಾಣ್ಯಗಳ ಒಂದು ಏನು ಸಂಗ್ರಹಣೆ ದೊರಿತೈತಿ, ಹರಿದು ಬರ್ತೈತಿ. ಆ ಚಿನ್ನದ ನಾಣ್ಯಗಳಿಂದನೇ ಈ ಕುಶಾನರು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಟಂಕಿಸಿದ್ರು ಅಂತ ಹೇಳ್ಬೋದು. ಮತ್ತೆ ಇದು ಕ್ರಿಸ್ತಶಕ 22ರ ಹೊತ್ತಿಗೆ ಏನು ರೋಮ್ ದೇಶದ ರಾಜರು ಮತ್ತು ರೋಮ್ ದೇಶದ ವರ್ತಕರು ಪೂರ್ವ ದೇಶಗಳಿಂದ, ವಿಶೇಷವಾಗಿ ಭಾರತದಿಂದ ಮೆಣಸುಗಳನ್ನ ಕೊಳ್ಳಲು ಅಪಾರ ಪ್ರಮಾಣದ ವೆಚ್ಚವನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇನ್ನೊಂದು, ಮೆಣಸಿನ ಜೊತೆಗೆ ಭಾರತದ ಉಕ್ಕಿನ ಚಾಕು, ಚೂರಿಗಳಿಗೆ ರೋಮ್ ರಾಜರು ಭಾರಿ ಬೆಲೆಯನ್ನ ನೀಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ರೋಮ್ ಯುವತಿಯರು ಅಥವಾ ರೋಮ್ ಸಾಮ್ರಾಜ್ಯದ ಯುವತಿಯರಂತೂ ಈ ಮಸ್ಲಿನ್ ಬಟ್ಟೆ ಮತ್ತು ಏನು ರೇಷ್ಮೆ ಬಟ್ಟೆಗಳನ್ನ 7 ಪದರಗಳಲ್ಲಿ ಧರಿಸ್ತಾ ಇದ್ರು. ಮತ್ತೆ ಅವರು ಆ ಮಸ್ಲಿನ್ ಮತ್ತು ರೇಷ್ಮೆ ಬಟ್ಟೆಗೆ ಅದರ ತೂಕದಷ್ಟೇ ಚಿನ್ನದ ನಾಣ್ಯಗಳನ್ನ ಅವರು ಕೊಟ್ಟು ಕೊಂಡುಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ರೋಮ್ ಸಾಮ್ರಾಜ್ಯದಿಂದ ಸಾಕಷ್ಟು ಏನು ಬಂಗಾರ ಅಥವಾ ನಾಣ್ಯಗಳು ಭಾರತಕ್ಕೆ ಹರಿದು ಬಂದವು ಅಂತೇಳಿ ಹೇಳ್ಬೋದು. ಈ ಹರಿಕಾಮೇಡು ಇರ್ಬೋದು, ಆಮೇಲೆ ಕಾವೇರಿ ಪಟ್ಟಣಂ ಇರ್ಬೋದು, ಏನು ನಮ್ಮ ಬಂದರು ಪ್ರದೇಶಗಳಿದ್ದಾವಲ್ಲ ಅಲ್ಲೆಲ್ಲಾ ಕಡೆಗೆ ನಮಗೆ ರೋಮ್ ನಾಣ್ಯಗಳು ಸಿಕ್ಕಿದ್ದಾವೆ. ರೋಮ್ ಜೊತೆಗೆ ಕುಶಾನರ ಒಂದು ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಈ ವ್ಯಾಪಾರಿ ಮಾರ್ಗಗಳು, ಭೂ ಮಾರ್ಗಗಳು ಇದ್ವು, ಜಲ ಮಾರ್ಗಗಳು ಇದ್ವು ಅಂತೇಳಿ ಹೇಳ್ಬೋದು. 2 ಮಾರ್ಗಗಳಲ್ಲಿ ಕೂಡ ಈ ಕುಶಾನರ ವ್ಯಾಪಾರಿಗಳು ವ್ಯಾಪಾರವನ್ನ ಕೈಗೊಂಡಿದ್ರು ಅಂತೇಳಿ ಹೇಳ್ಬೋದು. ಭೂಮಾರ್ಗದ ಮೂಲಕ ಏನು ಅಂದ್ರೆ ಈ ಆಂತರಿಕವಾಗಿ ಭೂಮಾರ್ಗ ಇತ್ತು, ಅಂದ್ರೆ ದೇಶೀಯವಾಗಿನೇ ಪಾಟಲಿಪುತ್ರ, ಮಥುರಾ, ತಕ್ಷಶಿಲೆಗಳಿಂದ ಕನೆಕ್ಟ್ ಮಾಡ್ಕೊಂಡು ಒಳಗಡೆ. ನಂತರ ಅದೇ ಮಾರ್ಗ ಏನಾಗ್ತಾ ಇತ್ತಪ್ಪ ಅನ್ನಂದ್ರ ಖೈಬರ್ ಕಣಿವೆ ಮೂಲಕ ಹಿಂದೂ ಕುಶ್ ಪರ್ವತಗಳನ್ನ ಹಾದು ಮಕ್ರಾನ್ ಮರಳು ಪ್ರದೇಶವನ್ನು ದಾಟಿ ಏನಾಗ್ತಾ ಇತ್ತಪ್ಪ ಅನ್ನಂದ್ರ ಏಷ್ಯಾವನ್ನ ತಲುಪ್ತಾ ಇತ್ತು, ಮಧ್ಯ ಏಷ್ಯಾವನ್ನ ಅಂತೇಳಿ ಹೇಳ್ಬೋದು. ಇನ್ನೊಂದಿತ್ತು, ಆಂತರಿಕವಾಗಿ ಈ ಮಥುರಾ ಮತ್ತು ಪಾಟಲಿಪುತ್ರವನ್ನ ಸಂಧಿಸಿ ನಂತರ ಆಫ್ಘನ್ ಬೆಟ್ಟಗಳಿಂದ ಬೋಲಾನ್ ಕಣಿವೆ, ಕಾಂದಾರ್ ಮೂಲಕ ಸಾಗಿ ಏನ್ ಮಾಡ್ತಾ ಇತ್ತಪ್ಪ ಅನ್ನಂದ್ರ ಅದು ಬಲೂಚಿಸ್ತಾನವನ್ನ ತಲುಪ್ತಾ ಇತ್ತು ಅಂತಂದು ಹೇಳ್ಬೋದು. ಅದ್ರ ಜೊತೆಗೆ ಸಮುದ್ರ ಮಾರ್ಗಗಳಲ್ಲಿ ವಿಶೇಷವಾಗಿ ಬ್ರೋಚು, ತಗಾರ, ಅರಿಕಾಮೇಡು, ಸೋಪಾರ, ಕಾವೇರಿ ಪಟ್ಟಣಮ್ಮು ಮತ್ತು ತಾಮ್ರಲಿಪ್ತಿಯ ಮತ್ತೊಂದು ಹೆಸರೇನಪ್ಪ ಅಂದ್ರೆ ತಾಮ್ಲೋಕ ಅಂತೇಳಿ ಕರೀತಾರೆ. ಈ ಒಂದು ಜಲ ಮಾರ್ಗದ ಮೂಲಕ ಏನ್ ಮಾಡ್ತಾ ಇದ್ರನಿ ಅಂದ್ರ ಆಗ್ನೇಯ ಏಷ್ಯಾ ದೇಶಕ್ಕೆ ಇವರು ಸಂಪರ್ಕವನ್ನ ಸಾಧಿಸಿದ್ರು ಅಂತೇಳಿ ಹೇಳ್ಬೋದು. ಮತ್ತೊಂದು
ಪಶ್ಚಿಮ ತೀರದಿಂದ ಹೊರಟು ಪರ್ಷಿಯ ಕೊಲ್ಲಿಯ ಮೂಲಕ ಕೆಂಪು ಸಮುದ್ರವನ್ನ ಸಂಪರ್ಕಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ನಂತರ ರೋಮ್ ಸಾಮ್ರಾಜ್ಯದ ಜೊತೆಗೆ ಅವರು ವ್ಯಾಪಾರ ವಹಿವಾಟನ್ನ ಹೊಂದಿದ್ರು ಅಂತೇಳಿ. ಮತ್ತೆ ಈ ಏನು ರೇಷ್ಮೆ ಮಾರ್ಗ ಐತಲ್ಲ, ಈಗ ಚೈನಾ ಸಿಲ್ಕ್ ರೂಟ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ಪರ್ಲ್ ರೂಟ್ ಅಂತ ಹೇಳಿ ಕರಿತೀವಲ್ಲ, ಇದು ಅವತ್ತಿನ ಕಾಲಕ್ಕೆ ಅತ್ಯಂತ ಬೇಡಿಕೆಯ ಮಾರ್ಗ ಆಗಿತ್ತು ಅಂತೇಳಿ ಹೇಳ್ಬೋದು. ಇದನ್ನ ಏನು ಈ ರೋಮ್ ಸಾಮ್ರಾಜ್ಯದ ಜೊತೆಗೆ ಚೀನಾ, ಭಾರತ ಎರಡೂ ಸೇರಿ ವ್ಯಾಪಾರ ಸಂಬಂಧಕ್ಕಾಗಿ ಅದನ್ನ ಅವತ್ತಿನ ಕಾಲಕ್ಕೆ ತಯಾರಿ ಅಥವಾ ನಿರ್ಮಿಸಿಕೊಂಡಿದ್ರು ಅಂತ ಹೇಳ್ಬೋದು. ಇದು ಎಲ್ಲಿಂದ ಹೊರಡ್ತಾ ಇತ್ತಪ್ಪ ಅಂದ್ರೆ ರೇಷ್ಮೆ ಮಾರ್ಗ ಚೀನಾ ದೇಶ ಐತಲ್ಲ, ಆ ಚೀನಾ ದೇಶದ ಕೋಟಾನ್ ಕೋಟಾನ್, ಯಾರ್ಕಂಡ್, ಅಂದ್ರೆ ಇದು ಕನಿಷ್ಕನ ಕಾಲದಲ್ಲಿ ಆ ಪ್ರದೇಶಗಳನ್ನು ಗೆದ್ದಿರ್ತಾನ ನಾವು, ಚೀನಿಯರ ಒಂದು ಏನು ಪ್ರದೇಶಗಳನ್ನ. ಹಾಗಾಗಿ ಚೀನಾದ ಕೋಟಾನ್, ಯಾರ್ಕಂಡ್, ಕ್ಯಾಶ್ಗರ್ ಮಾರ್ಗಗಳ ಮೂಲಕ ಹಾದು ಭಾರತವನ್ನು ತಲುಪ್ತಾ ಇತ್ತು. ನಂತರ ಭಾರತದಿಂದ ಮಧ್ಯ ಏಷ್ಯಾದ ಮೂಲಕ ಹಾದು ರೋಮ್ ಸಾಮ್ರಾಜ್ಯವನ್ನು ತಲುಪ್ತಾ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಈ ಮಾರ್ಗದ ಮೂಲಕ ಸಾಕಷ್ಟು ರೇಷ್ಮೆ ಏನಾಗ್ತಾ ಇತ್ತಪ್ಪ ಅಂದ್ರ ರಫ್ತಾಗ್ತಾ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಾರ್ಗವನ್ನ ಅತ್ಯಂತ ದುಬಾರಿ ಬೆಲೆಯ ರೇಷ್ಮೆ ಮಾರ್ಗ ಅಂತೇಳಿ ಅವತ್ತಿನಿಂದ ಕೂಡ ಕರೆದಿದ್ದಾರೆ ಅಂತೇಳಿ. ಇವತ್ತಿಗೆ ಕೂಡ ಚೈನಾ ಆ ಸಿಲ್ಕ್ ರೂಟ್ ಅನ್ನ ಮತ್ತೆ ಮರು ನಿರ್ಮಿಸ್ತಾ ಇದೆ. ಅದು ನಮ್ಮ POK ಭಾಗದಲ್ಲಿ ಹಾದು ಹೋಗಿದೆ. POK ಈಗ ಪಾಕಿಸ್ತಾನದ ವಶದಲ್ಲಿದೆ, ಹಾಗಾಗಿ ಅವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ ಅಕ್ಸಾಯ್ ಚಿನ್ ಪ್ರದೇಶದಲ್ಲಿ ಕೂಡ ಆ ಮಾರ್ಗ ಹೋಗಿದೆ. ಇವತ್ತು ಬಲೂಚಿಸ್ತಾನದವರು ಅದಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಿನನಿತ್ಯ ಗಲಾಟೆ ಮಾಡ್ತಾ ಇದ್ದಾರೆ. ಬಟ್ ಪಾಕಿಸ್ತಾನ ಸೇನೆ ಅವರನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತೇಳಿ. ಭಾರತ ಕೂಡ ಅದನ್ನ ತುಂಬಾ ತಿರಸ್ಕಾರ ಮಾಡಿದೆ, ಅದು ನಮ್ಮ ಅವಿಭಾಜ್ಯ ಪ್ರದೇಶ ಅಂತೇಳಿ. ಆದ್ರೂ ಕೂಡ ಚೀನಾ ಭಾರತವನ್ನ ಹಣಿಲಿಕ್ಕಾಗಿನೇ ಈ ಸಿಲ್ಕ್ ರೂಟ್ ಅನ್ನ ಮತ್ತೆ ವಾಪಸ್ ಏನು ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತೇಳಿ. ಜಸ್ಟ್ ನಿಮ್ ಮಾಹಿತಿಗಾಗಿ ಇದನ್ನ ಹೇಳಿದೆ ನಾನು. ಹೀಗಾಗಿ ಈ ರೇಷ್ಮೆ ಮಾರ್ಗ ಅವತ್ತಿನ ಕಾಲಕ್ಕ ಕುಶಾನರ ಒಂದು ಹತೋಟಿಯಲ್ಲಿತ್ತು ಅಂತ ಹೇಳ್ಬೋದು. ಹಾಗಾಗಿ ಇದು ತುಂಬಾ ಏನು ದೀರ್ಘವಾದಂತ ಮಾರ್ಗ ಆಗಿತ್ತು. ಚೀನಾದಿಂದ ಹೊರಟು ಭಾರತ, ಮಧ್ಯ ಏಷ್ಯಾ, ಅಫ್ಘಾನಿಸ್ತಾನ, ಇರಾನ್ಗಳ ಮೂಲಕ ಅದು ರೋಮ್ ಸಾಮ್ರಾಜ್ಯವನ್ನ ತಲುಪ್ತಾ ಇತ್ತು ಅಂತೇಳಿ. ಅಂದ್ರೆ ಈ ಪಶ್ಚಿಮ ಏಷ್ಯಾದಿಂದ ಚೈನಾ ಮತ್ತು ಪೂರ್ವ ಏಷ್ಯಾದಿಂದ ಅದು ಮಧ್ಯಪ್ರಾಚ್ಯವನ್ನು ದಾಟಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗ್ತಾ ಇತ್ತು ಅಂತೇಳಿ ಹೇಳ್ಬೋದು. ಸಂಪೂರ್ಣವಾಗಿ ಈ ಒಂದು ಮಾರ್ಗದ ಒಂದು ಹತೋಟಿಯನ್ನ ಕುಶಾನರು ಸಾಧಿಸಿದ್ರು ಅಂತೇಳಿ ಹೇಳ್ಬೋದು. ಮತ್ತು ಈ ಒಂದು ರೂಟ್ಗಾಗಿ ಅವರು ಸಾಕಷ್ಟು ಸುಂಕವನ್ನು ಕೂಡ ಹಾಕ್ತಾ ಇದ್ರು ಅಂತ ಹೇಳ್ಬೋದು. ಇವತ್ತು ನಾವು ಟೋಲ್ಗಳ ಒಂದು ಕಲ್ಪನೆ ಏನ್ ನೋಡ್ತಾ ಇದ್ದೀವಿ, ಟೋಲ್ಗಳಿಗೆ ಸುಂಕವನ್ನು ಕಟ್ತಾ ಇದ್ದೀವಿ. ಮತ್ತೆ ಇರಾನ್ ಈಗ ಹೊರ್ಮುಜ್ ಮೇಲೆ ನಾವು ಸುಂಕ ಏರ್ಬೇಕಂತ ಏನ್ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಮತ್ತೆ 1453 ನಾವು ಕಾನ್ಸ್ಟಂಟಿನೋಪಲ್ಗೆ ನೀವು ತೆರಿಗೆ ಕೊಡ್ರಿ, ಇಲ್ಲಂದ್ರೆ ನಾವು ಹೆದ್ದಾರಿ ಬಂದ್ ಮಾಡ್ತೀವಂತ ತುರ್ಕರು ಏನು ಮಾಡಿದ್ರಲ್ಲ, ಅವತ್ತಿನ ಕಾಲಕ್ಕೆ ಇದು ಕೂಡ ಸುಂಕವನ್ನು ತಂದು ಕೊಡುವ ಒಂದು ಮಾರ್ಗ ಆಗಿತ್ತು ಅಂತೇಳಿ ಹೇಳ್ಬೋದು. ಈ ಪ್ಲಿನಿ ಹೇಳ್ತಾನೆ, ಪ್ಲಿನಿ ಪ್ರಕಾರ ಏನಪ್ಪಾ ಅಂದ್ರ ರೋಮ್ ಮತ್ತು ಚೀನಾಗಳೊಂದಿಗೆ ಶ್ರೀಮಂತ ವ್ಯಾಪಾರ ಸಾಗಿದ್ದರಿಂದ ಭಾರತದ ಮಸ್ಲಿನ್ ಬಟ್ಟೆಗೆ ಅಧಿಕ ಪ್ರಮಾಣದ ಚಿನ್ನ ರೋಮ್ನಿಂದ ಹೊರಟು ಹೋಯಿತು ಅಂತೇಳಿ ಹೇಳ್ತಾನೆ ಅವನು ಪ್ಲಿನಿ ಅಂತೇಳಿ. ಮತ್ತು ಈ ರೇಷ್ಮೆ ಮಾರ್ಗ ಐತಲ್ಲ ಅತ್ಯಂತ ಸುಸಜ್ಜಿತವಾಗಿತ್ತು. ಈ ಮಾರ್ಗದ ಉದ್ದ ಎಷ್ಟಿತ್ತಪ್ಪ ಅಂದ್ರ 12,000 ಕಿಲೋಮೀಟರ್ ಇತ್ತು ಅಂತಂದೇಳಿ ಹೇಳ್ತಾರೆ. 12,000 ಕಿಲೋಮೀಟರ್. ಇದೇ ಮಾರ್ಗವನ್ನು ಅನುಸರಿಸಿ ಮಾರ್ಕೋಪೋಲೋ ಮತ್ತು ನಿಕೋಲೋಪೋಲೋ, ಏನು ಮಾರ್ಕೋಪೋಲೋ ಬ್ರದರ್ಸ್ ಇದ್ದಾರಲ್ಲ, ಅವರು ಯುರೋಪಿನಿಂದ ದಾರಿ ಗುಂಟನೆ, ಈ ರೇಷ್ಮೆ ಮಾರ್ಗದ ಗುಂಟನೆ ಸಂಚರಿಸಿ ಚೀನಾಕ್ಕೂ ಮತ್ತು ಭಾರತಕ್ಕೂ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ಅವ್ರೇನು ವರದಿ ತಯಾರಿಸ್ತಾರೆ, ಅದೇ ಮುಂದೆ ಭೌಗೋಳಿಕ ಸಂಶೋಧನೆಗಳಿಗೆ ಪ್ರೇರಣೆ ಆಯ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಕ್ರಿಸ್ತ ಶಕ 3ನೇ ಶತಮಾನದ ನಂತರ ಈ ಮಾರ್ಗ ಭಾರತದಿಂದ ಕೈ ತಪ್ಪಿ ಹೋಗುತ್ತೆ. ಅಂದ್ರೆ ಕುಶಾನರು ಯಾವಾಗ ಅಧಿಕಾರ ಕಳ್ಕೊಳ್ತಾರೋ ಆ ನಂತರ ಈ ಮಾರ್ಗ ಕೈ ತಪ್ಪಿ ಹೋಯ್ತು ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಮಾರ್ಗದಲ್ಲಿ ರೇಷ್ಮೆ ಜೊತೆಗೆ ಬರೀ ರೇಷ್ಮೆ ಅಷ್ಟೇ ಅಲ್ಲ, ಶ್ರೀಗಂಧ, ಆಮೇಲೆ ಟೀಕ್ ಮರಮುಟ್ಟುಗಳು, ಮುತ್ತುಗಳು, ಬೀಟೆ, ಖರ್ಜೂರ, ಚಿನ್ನ, ತಾಮ್ರಲೋಹಗಳು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ವು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಕುಶಾನರು ಸಾಕಷ್ಟು ಉತ್ತರ ಪಥ ಮಾರ್ಗಗಳು, ಆಮೇಲೆ ದಕ್ಷಿಣ ಪಥ ಮಾರ್ಗಗಳು ಅಂತೇಳಿ ದಕ್ಷಿಣ ಮತ್ತು ಉತ್ತರ ಭಾರತವನ್ನು ಕೂಡಿಸ್ತಕ್ಕಂಥ ಮಾರ್ಗಗಳನ್ನ ಹಾಕಿದ್ರು. ಅವು ವಿಶೇಷವಾಗಿ ಆವಂತಿ, ವಿಂಧ್ಯ ಪರ್ವತಗಳ ಮೂಲಕ ಅದು ಅಮರಾವತಿಯನ್ನ ತಲುಪ್ತಾ ಇತ್ತು ದಕ್ಷಿಣ ಭಾಗದಲ್ಲಿ.
ಮತ್ತೆ ಕೆಲವು ಪೈಠಾನ್ನಿಂದ ಹೊರಟು ನಾಸಿಕ್ಕು ಮತ್ತು ಬಾರಕಚ್ಚನ ತಲುಪ್ತಾ ಇದ್ವು ಅಂತ ಹೇಳ್ಬೋದು. ಅದೇ ತರ ಉತ್ತರ ಪಥದಲ್ಲಿ ಏನಪ್ಪಾ ಅಂದ್ರೆ ತಕ್ಷಶಿಲಾದಿಂದ ಮಥುರಾ ವನ್ನು ಕೂಡಿಸ್ತಕ್ಕಂಥ ಮಾರ್ಗ, ಜೊತೆಗೆ ವಾರಣಾಸಿ ಮಥುರಾ ಮಾರ್ಗ, ವಾರಣಾಸಿಯಿಂದ ವೈಶಾಲಿ ಮಾರ್ಗ, ಈ ರೀತಿ ಅನೇಕ ಮಾರ್ಗಗಳನ್ನ ಅವನು ಯಾರು ವಿಶೇಷವಾಗಿ ಕುಶಾನರು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಇಷ್ಟು ಅವ್ರದ್ದು ನಾಣ್ಯಗಳ ಬಗ್ಗೆ ನಾವು ಮೊನ್ನೆನೇ ಮಾತಾಡಿದ್ವಿ. ಅವರು ಏನಪ್ಪಾ ಅಂದ್ರ ಈಗ ಬಂಗಾರದ ನಾಣ್ಯಗಳನ್ನು ಟಂಕಿಸಿದವರು ಮೊಟ್ಟ ಮೊದಲೇ ಬಾರಿಗೆ ನಾವು ಕುಶಾನರ್ ಅಂತ ಏನ್ ಹೇಳ್ತೀವಿಲ್ಲ, ಚಿನ್ನ ಮತ್ತು ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಚಿನ್ನದ ನಾಣ್ಯಗಳನ್ನು ದಿನಾರ್ ಅಂತಲೂ, ತಾಮ್ರದ ನಾಣ್ಯಗಳನ್ನ ಕರ್ಷಪಣ ಅಂತೇಳಿ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಉಳಿದವುಗಳನ್ನ ಪಣ ಮತ್ತು ದ್ರಂಬ ಎಂಬ ಹೆಸರಿನಿಂದ ಅವ್ರು ಕರಿತಾ ಇದ್ರು ಅಂತೇಳಿ. ಮತ್ತೆ ಇವರ ನಾಣ್ಯಗಳು ಮುದ್ರಾಂಕಿತ ಮತ್ತು ವೃತ್ತಾಕಾರದೂ ಆಗಿದ್ವು, ಶುದ್ಧ ಲೋಹ ಮತ್ತು ತೂಕಕ್ಕೆ ಅವು ಹೆಸರಾಗಿದ್ವು ಅಂತೇಳಿ ಹೇಳ್ಬೋದು. ಮತ್ತೆ ಇವರ ನಾಣ್ಯಗಳ ಮೇಲೆ ಬುದ್ಧ, ಶಿವ, ವರುಣ, ಸೂರ್ಯ, ಸ್ಕಂದ, ಯಕ್ಷ ಇವರೆಲ್ಲರ ಒಂದು ಚಿತ್ರ ಇರ್ತಾ ಇತ್ತು, ಅದನ್ನ ಕೆತ್ತಿರ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇದನ್ನ ಗ್ರೇನ್ ತೂಕದಲ್ಲಿ ನಾಣ್ಯಗಳನ್ನ ಅವರು ತೂಗ್ತಾ ಇದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಇವ್ರು ಏನಪ್ಪಾ ಅಂದ್ರ ನಾಣ್ಯ ಒಂದು ಟಂಕಿಸುವುದು ಅಥವಾ ನಾಣ್ಯದ ಒಂದು ಆಡಳಿತ ಇಂದಿಗೂ ಕೂಡ ಏನು ಮುಂದೆ ಭಾರತೀಯ ರೂಪಾಯಿ ಬರ್ತೈತಿಲ್ಲ ಅದಕ್ಕೆ ಒಂದು ಮಾದರಿಯನ್ನ ಹಾಕಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಿನ್ನದ ನಾಣ್ಯಗಳನ್ನು ತಂದವರು ಕುಶಾನರು ಎಂಬುದು ಗಮನಾರ್ಹವಾದ ಒಂದು ಸಂಗತಿಯಾಗಿದೆ. ಮತ್ತು ಆರಂಭಿಕರು ಅವರೇ ಅಂತೇಳಿ ಕೂಡ ಬಹಳಷ್ಟು ಮಂದಿ ಇತಿಹಾಸಕಾರರು ಒಪ್ಪಿಕೊಂಡಿದ್ದಾರೆ ಅಂತೇಳಿ. ಇಷ್ಟು ಏನು ಕುಶಾನರ ಒಂದು ಆರ್ಥಿಕ ಸ್ಥಿತಿಗತಿಯಾಗಿತ್ತು ಅಂತೇಳಿ ಹೇಳ್ಬೋದು. ಇಲ್ಲಿಗೆ ಕುಶಾನರ ಕಾಲದ ಕಲೆ, ವಿಶೇಷವಾಗಿ ಅವರ ಕಲೆ ಏನೈತಲ್ಲ, ಗಾಂಧಾರ, ಮಥುರಾ, ಅಮರಾವತಿ ಕಲೆ, ಆಮೇಲೆ ಧರ್ಮ ಮತ್ತು ಆಡಳಿತ ಹಾಗೂ ಆರ್ಥಿಕ ಸ್ಥಿತಿಗತಿ ಅಂತೇಳಿ. ಇನ್ನು ಉಳಿದಂಗೆ ಸಾಮಾಜಿಕ ಸ್ಥಿತಿಗತಿ ಮೌರ್ಯರ ಕಾಲ ಮತ್ತು ಶಾತವಾಹನರ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಅವರ ಒಂದು ಸಾಮಾಜಿಕ ಸ್ಥಿತಿಗತಿ ಕೂಡ ಕೂಡಿತ್ತು ಅಂತೇಳಿ ಹೇಳ್ಬೋದು. ಇದ್ರ ಕುರಿತು ನಿಮ್ಗೆ ಏನ್ ಡೌಟ್ಸ್ ಇದ್ದಾವೆ ಇವತ್ತು ಕನಿಷ್ಕ ಮತ್ತು ಕುಶಾನರು ಇಬ್ಬರನ್ನು ಕುರಿತು ಏನಾದ್ರೂ ಡೌಟ್ಸ್ ಮತ್ತು ಚರ್ಚೆ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಹಲೋ, ಹೇಳಿ ತಾಯರ್. ಮೇಡಮ್, ಬೋಧಿಸತ್ವ ಮೂರ್ತಿಗಳು ಅಂತ ಹೇಳಿದ್ರಿ. ಬೋಧಿಸತ್ವ ಅಂದ್ರೆ ಏನು ಮೇಡಮ್? ಅದು ಅರ್ಥ ಆಗಿಲ್ಲ ನನ್ಗೆ. ಅಂದ್ರೆ ಯಾವ ರೀತಿ ಇರ್ತಾವ ಮೂರ್ತಿ ಅವು ಅಂತ? ಬುದ್ಧನ ಮೂರ್ತಿಗಳನ್ನೇ ಬೋಧಿಸತ್ವ ಮೂರ್ತಿಗಳಂತ. ಬುದ್ಧ ಅಂದ್ರೆ ಸಿಂಗಲ್ ಬುದ್ಧ ಅನ್ನೋದಕ್ಕಿಂತ ಬೋಧಿಸತ್ವ ಅಂದ್ರೆ ಬುದ್ಧನಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮೂರ್ತಿಗಳು ಬೋಧಿಸತ್ವ. ಬುದ್ಧ ಮತ್ತು ಬೋಧಿಸತ್ವರ ಮೂರ್ತಿಗಳು ಅಗತ್ಯ ಅಂತ ಇರ್ತದ? ಹೌದೌದು. ಇಲ್ಲಿ ಬೋಧಿಸತ್ವ ಅನ್ನಂದ್ರ ಬುದ್ಧನಿಗೆ ಸಂಬಂಧಪಟ್ಟಂತ ವಿಷಯ ವಸ್ತು ಅಥವಾ ಬುದ್ಧನಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಇಟ್ಟುಕೊಳ್ತಕ್ಕಂಥದ್ದು. ಸರಿ. ಆಮೇಲೆ ಬುದ್ಧನ ಅನುಯಾಯಿಗಳ ಮೂರ್ತಿಗಳನ್ನು ಕೂಡ ಕೆತ್ತದಾಗಿರ್ಬೋದು. ಬಟ್ ಬೋಧಿಸತ್ವ ಅನ್ನಂದ್ರ ಬುದ್ಧ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ವಸ್ತು ಅಥವಾ ವ್ಯಕ್ತಿ. ಸರಿ. ಓಕೆ. ಮೇಡಮ್ ಮತ್ತೆ ನನ್ಗೆ ರೋಹಿಣಿ ಮೇಡಮ್ ಮಾತಾಡೋದು ಮಾತ್ರ ಕೇಳಿಸ್ತಾ ಇಲ್ಲ. ಏನು ಅವ್ರದ್ದು ಆನ್ ಇದೆ ಮೈಕ್? ಇಲ್ಲ ಮೇಡಮ್, ಏನು ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ನನಗ್ ಕೇಳಿಸ್ತಾ ಇಲ್ವಾ ಅಥವಾ ಬೇರೆ ಯಾರಿಗಾದ್ರೂ ಕೇಳಿಸ್ತಾ ಇಲ್ವಾ ರೋಹಿಣಿ ಮೇಡಮ್ ಮಾತಾಡೋದು? ತಾಯರ್ ಅವ್ರಿಗೆ ನಿಮಗ್ ಕೇಳಿಸ್ತಾ ಇದೆನಾ ರೋಹಿಣಿ ಮೇಡಮ್ ಮಾತಾಡೋದು? ಇಲ್ಲ ಮೇಡಮ್, ಅವರು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ ಮೇಡಮ್. ಅದೇ ಅವಾಗ್ಲಿಂದ ಅವ್ರದ್ದು ಮೈಕ್ ಆನ್ ಆಗ್ತಾ ಇದೆ, ಬಟ್ ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ ನಮಗೇನು.
ಇಲ್ಲ ಮೇಡಮ್, ನಮಗೂ ಕೇಳಿಸ್ತಾ ಇಲ್ಲ. ಮೇ ಬಿ ಲೆಫ್ಟ್ ಆಗಿದ್ದಾರೆ, ಮೇ ಬಿ ಜಾಯ್ನ್ ಆಗ್ತಾರೆ ನೋಡೋಣ. ವಾಪಸ್ ಬಂದ್ರು. ಹಲೋ. ಹಾ ಮೇಡಮ್, ಈಗ ಕೇಳಿಸ್ತಾ ಇದೆ. ಹೌದ್ರಾ? ಇಲ್ಲ ಮೇಡಮ್, ಅದಕ್ಕೆ ನಾನ್ ಮತ್ತೆ ಇದು ಮಾಡಿದೆ ನೋಡೋಣ ಅಂತ. ಹೌದು, ನೀವು ಅವಾಗ್ಲಿಂದ ಏನ್ ಮಾತಾಡಿದ್ರು ನಮಗ್ ಕೇಳಿಸ್ತಾನೆ ಇರ್ಲಿಲ್ಲ. ಹೌದು ಮೇಡಮ್, ನಿಮ್ ವಾಯ್ಸ್ ಕ್ಲಿಯರ್ ಇತ್ತು ನನಗ. ಇದು ಹಾ ಕುಶಾನರ್ ಒಳಗ ಅದೇನ್ ನಾವು ಅವಾಗ ಹೇಳಿದ್ವಿ, ಯಾರತ್ತ ಕಾಲಿಗೆ ಬೂಟ್ ಹಾಕೊಂಡು ರುಂಡ ಇಲ್ಲದ ಮೂರ್ತಿ ಸಿಕ್ಕಿತ್ತಂತ. ಅದನ್ನ ಕನಿಷ್ಕಂದು. ಅದು ಕೇಳಿದ್ರು ಮೇಡಮ್, ಎಕ್ಸಾಮ್ ನಾಗ ಕೇಳ್ಯಾರ ಅದನ್ನ. ಹೌದು, ಅದು ಅದು ಕನಿಷ್ಕನ ಮೂರ್ತಿ. ಹಾ ಮೇಡಮ್, ಅಲ್ಲಿ 4 ಆಪ್ಷನ್ ಇಟ್ಟಿದ್ದೇನ. ಹಾ, ಮತ್ತೆ ಇನ್ನೊಂದು ಅದು ಮೇಡಮ್, 2015-16 ಕೇಳಿದ್ರೆ ಕುಶಾನರ ಉಡಾವಣಾ ವೇದಿಕೆ ಅಂತ, ವಿಸ್ತರಣದ ಉಡಾವಣಾ ವೇದಿಕೆ ಅಂತಂದು. ಕುಶಾನರ ವಿಸ್ತರಣದ ಉಡಾವಣಾ ವೇದಿಕೆ ಅಂತ. ಆಪ್ಷನ್ಗಳು: ಕೌಶಾಂಬಿ, ಶಕಸ್ಥಾನ, ಬ್ಯಾಕ್ಟ್ರಿಯಾ, ಪಾಟಲಿಪುತ್ರ ಅಂತ ಹೇಳಿದ್ದು ಆಪ್ಷನ್. ಉಡಾವಣ ಕುಶಾನರ ಏನ್ ಉಡಾವಣ? ಅಷ್ಟೇ ಇತ್ತು ಮೇಡಮ್ ಅದು ಕ್ವಶನ್. ಓಕೆ. ಇದ್ರಾಗ ಇದ್ದಿದ್ದು ಇದು ಕೆಸೆಟ್